ಈ ಸಮ್ಮರ್ ಟೈಮ್ ಬಂತು ಅಂದ ತಕ್ಷಣ ಹೆಲ್ತ್ ವಿಚಾರದಲ್ಲಿ ಜನ ಯಾವ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ? ಏನು ಹೊರಗಡೆ ಹೋಗಿ ಕೆಲಸ ಮಾಡುವಂಥವ್ರು, ಲೇಬರರ್ಸ್ ಆಗಿರ್ಬೋದು ಅಥವಾ ಸನ್ಲೈಟಲ್ಲಿ ಡೈರೆಕ್ಟಾಗಿ ಕೆಲಸ ಮಾಡುವಂಥವ್ರಾಗಲಿ, ದೇ ಆರ್ ಅಂಡರ್ ಸೀರಿಯಸ್ ರಿಸ್ಕ್. ಇದು ಹೆಚ್ಚು ಬೆವರಿಕೆ ಆಗೋದು, ಎದೆ ಬಡಿತ ಜಾಸ್ತಿ ಆಗೋದು, ತುಂಬ ಸುಸ್ತಾಗೋದು, ಆಹಾರ ಸೇವಿಸೋಕ್ಕೆ ನಮ್ಗೆ ಇಷ್ಟನೇ ಆಗೋದಿಲ್ಲ. ಕೆಲವೊಂದು ಇನ್ಫೆಕ್ಷನ್ಸು ಸಮ್ಮರ್ ಟೈಮಲ್ಲಿ ಹೆಚ್ಚಾಗುತ್ತೆ. ಕಂಟಾಮಿನೇಟೆಡ್ ಆಗಿರೋ ಊಟ ಆಗಲಿ ಅಥವಾ ನೀರಾಗಲಿ ಸೇವಿಸೋದ್ರಿಂದ ಬರುತ್ತೆ. ಡಿಹೈಡ್ರೇಷನ್ ಅದ್ರದ್ದು ಕುರಿತವಾಗಿ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಆಗಬಹುದು. ಹೀಟ್ ಎಕ್ಸಾಷನ್ ಅಲ್ಲಿ ಇಟ್ ಇಸ್ ಒಂಥರ ಅದು ವಾರ್ನಿಂಗ್ ಸೈನ್ಸ್. ಅದು ಬಾಡಿ ಮೆಕ್ಯಾನಿಸಮ್, ಅದು ಕೂಲಾಗಿ ಇಟ್ಕೊಳ್ಳೋಕ್ಕೆ ಅದು ಪ್ರಯತ್ನ ಮಾಡ್ತಾ ಇರುತ್ತೆ. ಸೊ ಅದರಿಂದ ಇವೆಲ್ಲ ಬದಲಾವಣೆಗಳು ನಾವು ಕಾಣ್ತೀವಿ. ಸ್ಕಿನ್ನಲ್ಲಿ ಆಗುವಂಥ ಇನ್ಫೆಕ್ಷನ್ಸ್ ಸಾಧಾರಣವಾಗಿ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಹೆಚ್ಚು ಬೆವರಿರೋದ್ರಿಂದ, ಬಾಡಿ ಕ್ಲೋಸ್ ಸ್ಪೇಸಸಲ್ಲಿ ಇರೋದ್ರಿಂದ, ಅದರಿಂದ ಕೂಡ ಬ್ರೈನಲ್ಲಿ ಆಗುವಂಥದ್ದು ಕನ್ಫ್ಯೂಷನ್ ಆಗ್ಬೋದು, ಅನ್ಕಾನ್ಷಿಯಸ್ ಆಗಬಹುದು ಅವರು. ಮತ್ತು ಸೀಜರ್ಸ್ ಅಥವಾ ಫಿಟ್ಸ್ ಅಂತ ಹೇಳ್ತೀವಿ, ಅದಾಗ್ಬೋದು. ಸೊ ಹಾರ್ಟ್ನಲ್ಲೂ ಕೆಲವೊಂದು ಚೇಂಜಸ್ ಆಗುತ್ತೆ. ಹಾರ್ಟ್ ಎದೆ ಬಡಿತ ಜಾಸ್ತಿ ಆಗುವಂಥದ್ದು. ಸೋಡಿಯಂ, ಪೊಟ್ಯಾಷಿಯಮ್, ಕ್ಲೋರೈಡ್, ಮೆಗ್ನೀಷಿಯಮ್ ಮತ್ತು ಕ್ಯಾಲ್ಶಿಯಂ ಇವೆಲ್ಲ ಇಂಪಾರ್ಟೆಂಟ್. ಯೂರಿನ್ ಯಾವಾಗ ತುಂಬ ಕಾನ್ಸಂಟ್ರೇಟ್ ಆಗುತ್ತೆ, ಯೆಲ್ಲೋ ಕಲರ್ ಬರುತ್ತೆ, ತುಂಬಾ ಯೆಲ್ಲೋ ಕಲರ್ ಬರುತ್ತೆ. ಸೊ ಅದನ್ನ ಅಗೇನ್ ನಿಮಗೆ ಸೂಚನೆ. ಸೊ ಅದಾದರೆ ಕಿಡ್ನಿಗೆ ಇಂಜುರಿ ಆಗ್ಬೋದು, ಕಿಡ್ನಿಗೂ ತೊಂದರೆ ಆಗ್ಬೋದು. ಸೊ ಇಟ್ಸ್ ಅನ್ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಹೀಟ್ ಎಕ್ಸಾಷನ್. ದ ನೆಕ್ಸ್ಟ್ ಸ್ಟೇಜ್ ಇಸ್ ಹೀಟ್ ಸ್ಟ್ರೋಕ್ ಅಂತಲೇ ನಾವು ಕರೆಯೋದು. ಸೊ ತುಂಬ ವಾಟರ್ ಕುಡಿಬೇಕು ಅಂತ 4-5 ಲೀಟರ್ಸ್ ತೊಗೊಳ್ಳೋದು, 6 ಲೀಟರ್ಸ್ ತೊಗೊಳ್ಳೋದು, ಆ ಥರ ಕೂಡ ಒಂದೊಂದು ಸತಿ ನಾವು ಕೇಸಸ್ ನೋಡಿದ್ದೇವೆ. ದಟ್ ಇಸ್ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಫಾರ್ ದಿ ಬಾಡಿ. ತುಂಬ ಕೋಲ್ಡ್ ಎನ್ವೈರ್ಮೆಂಟಲ್ಲಿ ಇದ್ದು ನೀವು ಸಡನ್ ಹೊರಗಡೆ ಬಿಸಿ ಇರುವಂಥ ಎನ್ವೈರ್ಮೆಂಟಿಗೆ ಹೋದಾಗ ಸೊ ಹಾರ್ಟ್ ರೇಟ್ ರೇಸ್ ಆಗುತ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಯುವರ್ ಆ್ಯನಿಮಲ್ಸ್ ಆ್ಯಂಡ್ ಯುವರ್ ಪೆಟ್ಸ್, ಬಿಕಾಸ್ ದೇ ಆಲ್ಸೋ ಆರ್ ಇನ್ ದ ಸೇಮ್ ಸಿಚುವೇಶನ್. ಆದರೆ ಬರ್ಡ್ಸ್ಗೆ ನೀರು ಇಡಿ, ಆ್ಯನಿಮಲ್ಸ್ಗೆ ನೀರು ಕೊಡಿ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರುಕ್ಷಾ ಕೋಟ್ಯಾನ್. ಎಲ್ಲ ಋತುಮಾನದಲ್ಲೂ ಅಂದರೆ ಎಲ್ಲ ಸೀಸನಲ್ಲೂ ಕೂಡ ಅದರದ್ದೇ ಆದ ಬೆನಿಫಿಟ್ಸ್ ಇರುತ್ತೆ. ಅದರ ಜೊತೆಗೆ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತೆ. ನಾವು ಕಾಮನ್ ಆಗಿ ಅಂದ್ಕೋತೀವಿ ವಿಂಟರ್ ಅಥವಾ ರೈನಿ ಸೀಸನ್ ಬಂತು ಅಂದ ತಕ್ಷಣ ನಮಗೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂತ. ಆದರೆ ಬೇಸಿಗೆ ಕಾಲದಲ್ಲೂ ಕೂಡ ಒಂದು ವೇಳೆ ನಮ್ಮ ಆರೋಗ್ಯವನ್ನು ನಾವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದಾಗ ಕಾಂಪ್ಲಿಕೇಶನ್ಸ್ಗಳು ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಿದ್ರೆ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗುತ್ತೆ, ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿ ನಮ್ಮನ್ನ ಕಾಡುತ್ತೆ, ಇದನ್ನ ತಡೆಯೋದು ಹೇಗೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿಜಯಶ್ರೀ ತ್ಯಾಗರಾಜ್, HOD, ಪ್ರೊಫೆಸರ್ ಅಂಡ್ ಸೀನಿಯರ್ ಕನ್ಸಲ್ಟೆಂಟ್ ಜನರಲ್ ಮೆಡಿಸಿನ್, ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ಬೆಲ್ ರೋಡ್, ಮತ್ತಿಕೆರೆ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಕಾಮನ್ ಆಗಿ ಬೇಸಿಗೆ ಕಾಲ ಬಂತು ಅಂದ ತಕ್ಷಣ ನಾವು ಡಿಹೈಡ್ರೇಷನ್ ಬಗ್ಗೆ ಕೇಳಿರ್ತೀವಿ. ಅಂದರೆ ನೀರು ಕಡಿಮೆ ಕುಡಿತಾರೆ, ಡಿಹೈಡ್ರೇಷನ್ ಆಗುತ್ತೆ ಅಂತ. ಆದರೆ ಅದನ್ನು ಹೊರತಾಗಿಯೂ ಕೂಡ ಬೇಸಿಗೆ ಬಂತು ಅಂತ ಹೇಳಿದಾಗ ಕೆಲವರು ಹೇಳ್ತಾರೆ ನಮ್ಮ ಬಾಡಿಯಲ್ಲಿ ಏನೋ ಚೇಂಜಸ್ ಆಗುತ್ತೆ ಅಂತ. ಬಟ್ ಎಕ್ಸಾಕ್ಟ್ಲಿ ಏನು ಅನ್ನೋದಿಲ್ಲ, ಜನರಲ್ ಆಗಿ ಹೇಳ್ಬಿಡ್ತಾರೆ ನಮ್ಮ ದೇಹದೊಳಗಡೆ ಬೇಸಿಗೆ ಟೈಮಲ್ಲೂ ಕೂಡ ಚೇಂಜಸ್ ಆಗುತ್ತೆ ಅಂತ. ಕಾಮನ್ ಆಗಿ ಈ ಸಮ್ಮರ್ ಬಂತು ಅಂತ ಹೇಳಿದಾಗ ದೇಹದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಅಂತ? ಸೊ ನೋಡಬೇಕಾದ್ರೆ ನಾವು ಬೇಸಿಗೆ ಕಾಲದಲ್ಲಿ ಚಳಿಗಾಲ ಮುಗಿಯುತ್ತೆ ಮತ್ತು ಬೇಸಿಗೆಗಾಲ ಶುರು ಆಗುತ್ತೆ. ಸೊ ಆ ಟೈಮ್ನಲ್ಲಿ ಒಂದು 10 ದಿನ ಆದರೂ ಬೇಕೇ ಬೇಕಾಗುತ್ತೆ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗಲಿಕ್ಕೆ ಹೊಸ ಟೆಂಪ್ರೇಚರ್ಗೆ. ಆ್ಯಂಡ್ ಸಾಧಾರಣವಾಗಿ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಶುರು ಆಗುತ್ತೆ ಈ ಥರ ಇಂಟೆನ್ಸ್ ಹೀಟ್ ನಾವೇನು ಹೇಳ್ತೀವಿ ಬೆಂಗಳೂರಲ್ಲಿ. ಸೊ ಆ ಟೈಮಲ್ಲಿ ಬಾಡಿ ಅಡ್ಯಾಪ್ಟ್ ಆಗಲಿಕ್ಕೆ ಸ್ವಲ್ಪ ಸಮಯ ಬೇಕು. ಕೆಲವೊಂದು ಚೇಂಜಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಫಾರ್ ಎಕ್ಸಾಂಪಲ್ ಇದು ಹೆಚ್ಚು ಬೆವರಿಕೆ ಆಗೋದು, ಮತ್ತು ಇನ್ನೊಂದು ಎದೆ ಬಡಿತ ಜಾಸ್ತಿ ಆಗೋದು, ತುಂಬ ಸುಸ್ತಾಗೋದು, ಆಹಾರ ಸೇವಿಸೋಕ್ಕೆ ನಮ್ಗೆ ಇಷ್ಟನೇ ಆಗೋದಿಲ್ಲ, ಹೆಚ್ಚಾಗಿ ಬರೀ ತಂಪು ಪಾನೀಯಗಳು ಅಥವಾ ನೀರನ್ನು ಕುಡ್ಕೊಂಡಿರ್ಬೇಕು ಅನ್ನೋ ಇದಿರುತ್ತೆ. ಸೊ ಇದೆಲ್ಲ ಬಾಡಿ ಮೆಕ್ಯಾನಿಸಮ್. ಈ ಟೈಮಲ್ಲಿ ಊಟ ಜಾಸ್ತಿ ಸೇರೋದಿಲ್ಲ, ನೀರು ಕುಡಿಯೋಣ ಜಾಸ್ತಿ, ಲಿಕ್ವಿಡ್ ಏನಾದರೂ ಸೇವಿಸೋಣ ಅಂತ ಅನ್ಸ್ಬಿಡುತ್ತೆ. ಸೊ ಅದು ಬಾಡಿ ಮೆಕ್ಯಾನಿಸಮ್, ಅದು ಕೂಲಾಗಿ ಇಟ್ಕೊಳ್ಳೋಕ್ಕೆ ಅದು ಪ್ರಯತ್ನ ಮಾಡ್ತಾ ಇರುತ್ತೆ. ಸೊ ಅದರಿಂದ ಇವೆಲ್ಲ ಬದಲಾವಣೆಗಳು ನಾವು ಕಾಣ್ತೀವಿ. ಓಕೆ, ಕಾಮನ್ ಆಗಿ ನೀವು ನೋಡಿರೋ ಹಾಗೆ ಡಾಕ್ಟರ್, ಈಗ ಈ ಒಂದು ಬೇಸಿಗೆ ಟೈಮಲ್ಲಿ ಯಾವೆಲ್ಲ ಹೆಲ್ತ್ ಇಶ್ಯೂಸ್ ಬರುತ್ತೆ, ಅಂದರೆ OPD ಯಾವೆಲ್ಲ ಕೇಸಸ್ನ ಜಾಸ್ತಿ ನೋಡ್ತೀರಾ ನೀವು ಅಂತ? ಸೊ ಕೆಲವೊಂದು ಸಾಂಕ್ರಾಮಿಕ ಕಾಯಿಲೆಗಳು ಹೆಚ್ಚಾಗ್ಬೋದು ಈಗಿನ ಕಾಲದಲ್ಲಿ. ಸೊ ನೀರು ಮತ್ತು ಊಟ ಅದು 2 ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸಸ್ ನಾವೇನು ಹೇಳ್ತೀವಿ ಇನ್ಫೆಕ್ಷನ್ ಆಗುವಂತಹದ್ದು. ಸೊ ಇದರಲ್ಲಿ ಊಟ ಜಾಸ್ತಿ ನೀವು ಹೊರಗಡೆ ಇಟ್ಟಷ್ಟು ಅದರಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು, ಬ್ಯಾಕ್ಟೀರಿಯಾ ಲೋ ಗ್ರೋತ್ ಅಂತ ಹೇಳ್ತೀವಿ, ಇವೆಲ್ಲ ಆಗ್ಬೋದು. ಆದ್ದರಿಂದ ನಾವೇನು ಹೇಳ್ತೀವಿ ಆದಷ್ಟು ಫ್ರೆಶ್ ಆಗಿರೋ ಫುಡ್ಡು, ಇವೆಲ್ಲ ನೀರು, ಅವೆಲ್ಲ ಹುಷಾರಾಗಿರೋದು. ಸೊ ವಾಟರ್ ಕಂಟ್ಯಾಮಿನೇಷನ್ ಆಗೋದ್ರಿಂದ ಗ್ಯಾಸ್ಟ್ರೋಇಂಟೆಸ್ಟಿನಲ್ ಇಶ್ಯೂಸ್, ಅಂದರೆ ಫಾರ್ ಎಕ್ಸಾಂಪಲ್ ಇದು ಕಾಲರಾ ಆಗಿರ್ಬೋದು ಅಥವಾ ಟೈಫಾಯ್ಡ್ ಆಗಿರ್ಬೋದು, ಇವೆಲ್ಲ ನಾವು ಊಟ ಸೇವಿಸೋ ಕಂಟ್ಯಾಮಿನೇಟೆಡ್ ಆಗಿರೋ ಊಟ ಆಗಲಿ ಅಥವಾ ನೀರಾಗಲಿ ಸೇವಿಸೋದ್ರಿಂದ ಬರುತ್ತೆ. ಸೊ ಇವು ಹೆಚ್ಚಾಗಬಹುದು. ಎರಡನೇದಾಗಿ ಸೊಳ್ಳೆ ಯಾವುದು ಇದನ್ನು ಕಡಿತದಿಂದ ಸ್ಪ್ರೆಡ್ ಆಗುವಂಥ ಕಾಯಿಲೆಗಳು ಅಂತ ಅಂದರೆ ಮಲೇರಿಯಾ ಆಗಿರ್ಬೋದು ಅಥವಾ ಡೆಂಗ್ಯೂ ಆಗಿರ್ಬೋದು, ಅದು ಕೂಡ ಸಾಮಾನ್ಯವಾಗಿ ನಾವು ಸಮ್ಮರಲ್ಲಿ ಹೆಚ್ಚಾಗಿ ನೋಡ್ತೇವೆ. ಓಕೆ.
ಸೊ ಮತ್ತು ಸ್ಕಿನ್ನಲ್ಲಿ ಆಗುವಂಥ ಇನ್ಫೆಕ್ಷನ್ಸ್ ಸಾಧಾರಣವಾಗಿ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಹೆಚ್ಚು ಬೆವರಿರೋದ್ರಿಂದ ಬಾಡಿ ಕ್ಲೋಸ್ ಸ್ಪೇಸಸಲ್ಲಿ ಇರೋದ್ರಿಂದ ಅದರಿಂದ ಕೂಡ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ಬೋದು. ಸೊ ಕೆಲವೊಂದು ಇನ್ಫೆಕ್ಷನ್ಸು ಸಮ್ಮರ್ ಟೈಮಲ್ಲಿ ಹೆಚ್ಚಾಗುತ್ತೆ. ಮತ್ತು ಅಫ್ಕೋರ್ಸ್ ಡಿಹೈಡ್ರೇಷನ್ ಅದ್ರದ್ದು ಕುರಿತವಾಗಿ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಆಗಬಹುದು. ಸೊ ಬೇದಿ ಆಗೋದ್ರಿಂದ ಡಿಹೈಡ್ರೇಟ್ ಆಗೋದು, ಅದರಿಂದ ಸುಸ್ತಾಗೋದು, ಅತಿಯಾಗಿ ಸುಸ್ತಾಗಿ ಬರುವಂಥದ್ದು, ಈ ಥರ ಸಂದರ್ಭಗಳು ನಾವು ನೋಡ್ತೀವಿ. ಓಕೆ. ಸೊ ಈ ಟೈಮಲ್ಲಿ ಈಗ ಹೆಚ್ಚಾಗಿ ಬಿಸಿಲು ಬಂತು ಅಂತ ಹೇಳಿದಾಗ ತುಂಬ ಜನ ಹೀಟ್ ಸ್ಟ್ರೋಕ್, ಹೀಟ್ ಎಕ್ಸಾಷನ್ ಬಗ್ಗೆ ಮಾತಾಡ್ತಾರೆ. ಸೊ ಈ ವಿಚಾರದ ಬಗ್ಗೆ ನಾವು ಹಿಂದೆ ಕೂಡ ಒಂದು ಎಪಿಸೋಡನ್ನು ಮಾಡಿದ್ವಿ. ಸೊ ಈ ಹೀಟ್ ಸ್ಟ್ರೋಕ್ ಹಾಗೇನೆ ಹೀಟ್ ಎಕ್ಸಾಷನ್ ಡಿಫ್ರೆನ್ಸ್ ಮೇಜರ್ ಆಗಿ ನಿಮಗೆ ಗೊತ್ತಿರೋ ಹಾಗೆ ಏನಿರುತ್ತೆ ಡಾಕ್ಟರ್? ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತ? ಸೊ ಎರಡೂ ಹೀಟ್ ಎಕ್ಸಾಷನ್ ಆಗಲಿ ಅಥವಾ ಹೀಟ್ ಸ್ಟ್ರೋಕ್ ಆಗಲಿ, ಎರಡೂ ಬಾಡಿದು ಒಂದು ಮೆಕ್ಯಾನಿಸಮ್ ಕೋಪ್ ಮಾಡಲಿಕ್ಕೆ, ಇನ್ಕ್ರೀಸ್ ಟೆಂಪ್ರೇಚರ್ ಏನಿರುತ್ತೆ ಹೊರಗಡೆಯಿಂದ ಅದನ್ನ ಕೋಪ್ ಮಾಡಲಿಕ್ಕೆ ಇವೆರಡೂ ಒಂದೊಂದು ಸ್ಟೇಜಸ್ ಆಗಿ ನಾವು ಹೇಳ್ಬೋದು. ಫಸ್ಟ್ ಹೀಟ್ ಎಕ್ಸಾಷನ್ ಅಂತ ಬರುತ್ತೆ, ನಂತರ ಹೀಟ್ ಸ್ಟ್ರೋಕ್ ಆಗ್ಬೋದು. ಸೊ ಹೀಟ್ ಎಕ್ಸಾಷನ್ ಅಲ್ಲಿ ಇಟ್ ಇಸ್ ಒಂಥರ ಇದು ವಾರ್ನಿಂಗ್ ಸೈನ್ಸ್. ಸೊ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅಂದರೆ ಎದೆ ಬಡಿತ ಜಾಸ್ತಿ ಆಗ್ಬೋದು, ಹೆಚ್ಚಾಗಿ ಬೆವರುವುದು, ಮತ್ತೆ ತುಂಬಾ ಅತಿಯಾಗಿ ಸುಸ್ತಾಗುವಂಥದ್ದು, ತಲೆನೋವು ಬರುವಂಥದ್ದು, ವಾಂತಿ ಆಗುವಂಥದ್ದು. ಸೊ ಇವೆಲ್ಲ ಮತ್ತೆ ಮಸಲ್ಸಲ್ಲಿ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ. ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಬರುತ್ತೆ ಫಸ್ಟ್. ಅದರಲ್ಲಿ ಹೀಟ್ ಎಕ್ಸಾಷನ್ ಅಂತ ಹೇಳ್ತೀವಿ. ಸೊ ಇದು ಬಾಡಿ ನಿಮಗೆ ಕೊಡ್ತಾ ಇರೋಂತಹ ಕ್ಲೂಸ್, ಅಂದರೆ ನೀವು ಹೆಚ್ಚಾಗಿ ನೀರು ಸೇವಿಸಬೇಕು, ತಣ್ಣಗಿರೋ ಸ್ಥಾನಕ್ಕೆ ನಾವು ಹೋಗಬೇಕು ಅನ್ನೋದು ಬಾಡಿ ನಮಗೆ ಕೊಡುವಂಥ ಸೂಚನೆ. ಸೊ ಅದನ್ನು ನಾವು ಇಗ್ನೋರ್ ಮಾಡಿ ನಾವು ಸರಿಯಾದ ನಾವು ಇದು ಸ್ಟೆಪ್ಸ್ ತಗೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಹೀಟ್ ಸ್ಟ್ರೋಕ್ ಆಗುತ್ತೆ. ಸೊ ಹೀಟ್ ಸ್ಟ್ರೋಕ್ ಅಂದರೆ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್, ಹೊರಗಡೆ ಟೆಂಪ್ರೇಚರ್ಸು ಒಂದು ಸ್ಥಿತಿ ಅತಿಯಾಗಿರುವಾಗ, ಮೋರ್ ದೆನ್ 40-45 ಡಿಗ್ರೀಸ್ ಈ ಥರ ಎಕ್ಸ್ಟ್ರೀಮ್ ಹೋದಾಗ, ಆ್ಯಂಡ್ ಎಡಿಕ್ವೇಟ್ ಇದು ಹೈಡ್ರೇಷನ್ ಇಲ್ಲದಿರುವಾಗ, ಪಾನೀಯಗಳು ನಾವು ಸರಿಯಾಗಿ ಸೇವಿಸದೇ ಇರೋದ್ರಿಂದ, ಸೊ ಈ ಎಲ್ಲ ಮೆಕ್ಯಾನಿಸಮ್ಸು ಫೇಲ್ ಆಗುತ್ತೆ. ಅಂದರೆ ಬಾಡಿ ಸ್ಟಾಪ್ ಸ್ವೆಟಿಂಗ್, ಸೊ ಬೆವರಿಕೆ ಇರೋದಿಲ್ಲ, ಬಾಡಿ ಟೆಂಪ್ರೇಚರ್ ರೈಸ್ ಆಗುತ್ತೆ, ಮೇ ಗೋ ಅಪ್ ಟು 104 ಡಿಗ್ರಿ ಸೆಂಟಿಗ್ರೇಡ್ ಆಲ್ಸೋ ಅಟ್ ಟೈಮ್ಸ್. ಸೊ ಅದರಿಂದ ಕೆಲವೊಂದು ಬದಲಾವಣೆಗಳು ಬ್ರೈನಲ್ಲೂ ಆಗುತ್ತೆ, ಕೆಲವೊಂದು ಆರ್ಗನ್ಸಲ್ಲೂ ಆಗುತ್ತೆ ಇನ್ ಹೀಟ್ ಸ್ಟ್ರೋಕ್. ಸೊ ಬ್ರೈನಲ್ಲಿ ಆಗುವಂಥದ್ದು ಕನ್ಫ್ಯೂಷನ್ ಆಗ್ಬೋದು, ಅನ್ಕಾನ್ಷಿಯಸ್ ಆಗಬಹುದು ಅವರು, ಮತ್ತು ಸೀಜರ್ಸ್ ಅಥವಾ ಫಿಟ್ಸ್ ಅಂತ ಹೇಳ್ತೀವಿ ಅದಾಗಬಹುದು. ಸೊ ಹಾರ್ಟ್ನಲ್ಲೂ ಕೆಲವೊಂದು ಚೇಂಜಸ್ ಆಗುತ್ತೆ, ಹಾರ್ಟ್ ಎದೆ ಬಡಿತ ಜಾಸ್ತಿ ಆಗುವಂಥದ್ದು, ಬ್ಲಡ್ ಕ್ಲಾಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಟೈಮಲ್ಲಿ ಈವನ್ ಹಾರ್ಟ್ ಅಟ್ಯಾಕ್ ಸಹ ಆಗಬಹುದು. ಸೊ ಮತ್ತು ಕೆಲವೊಂದು ಚೇಂಜಸ್ಸು ಈವನ್ ಫ್ರಮ್ ಇದೇನು ಮಸಲ್ಸಲ್ಲಿ ಆಗುತ್ತೆ. ಸೊ ನಾನು ಹೇಳ್ದಂಗೆ ಮುಂಚೆ ಮಸಲ್ ಕ್ರ್ಯಾಂಪ್ಸ್ ಅಂತ ಆಗ್ಬೋದು ಹೀಟ್ ಎಕ್ಸಾಷನಲ್ಲಿ. ಹೀಟ್ ಸ್ಟ್ರೋಕ್ನಲ್ಲಿ ಮಸಲ್ ಬ್ರೇಕ್ ಡೌನೇ ಆಗುತ್ತೆ. ಸೊ ರ‍್ಯಾಬ್ಡೊಮೈಲಿಸಿಸ್ ಅಂತ ಹೇಳ್ತೀವಿ. ಸೊ ಅದಾದರೆ ಕಿಡ್ನಿಗೆ ಇಂಜುರಿ ಆಗ್ಬೋದು, ಕಿಡ್ನಿಗೂ ತೊಂದರೆ ಆಗ್ಬೋದು. ಸೊ ಇಟ್ಸ್ ಅನ್ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಹೀಟ್ ಎಕ್ಸಾಷನ್. ದ ನೆಕ್ಸ್ಟ್ ಸ್ಟೇಜ್ ಇಸ್ ಹೀಟ್ ಸ್ಟ್ರೋಕ್ ಅಂತಲೇ ನಾವು ಕರೆಯೋದು. ಸೊ ಇಟ್ ಇಸ್ ಲೈಕ್ ಅ ಮೆಡಿಕಲ್ ಎಮರ್ಜೆನ್ಸಿ. ಸೊ ಸಮ್ಮರಲ್ಲಿ ಕೆಲಸ ಮಾಡೋದಕ್ಕೂ ಒಂದು ರೀತಿ, ಈಗ ಹೊರಗಡೆ ಹೋಗಿ ಔಟ್ಡೋರ್ ಕೆಲಸ ಮಾಡೋರಿಗೆ ಒಂದು ರೀತಿ ಸುಸ್ತಾಗುವಂಥದ್ದು ಕಾಮನ್ ಆಗಿರುತ್ತೆ. ಸೊ ಸಮ್ಮರ್ ಬಂದರೆ ಸಾಕು ಎನರ್ಜಿನೇ ಇರೋದಿಲ್ಲ ಹೇಳ್ತಾರೆ. ಅಂದರೆ ನಾವು ನೀರು ಕಡಿಮೆ ಕುಡಿಯೋದ್ರಿಂದ ಆ ಥರ ಆಗುತ್ತಾ, ಅಥವಾ ಆ ವೆದರೇ ಹಂಗಿರುತ್ತೆ, ಹೇಗೆ ಅಂತ? ಡೆಫಿನೆಟ್ಲಿ ಅದು ವೆದರ್ ಇಟ್ ಇಸ್ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಬಟ್ ಹೈಡ್ರೇಷನ್ ತುಂಬಾ ಮುಖ್ಯ, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಹೈಡ್ರೇಷನ್. ಮತ್ತು ನಾವು ಹೇಳೋದು ಆ ಸಮಯದಲ್ಲಿ ಏನು ಹೊರಗಡೆ ಹೋಗಿ ಕೆಲಸ ಮಾಡೋಂಥವ್ರು, ಲೇಬರರ್ಸ್ ಆಗಿರ್ಬೋದು ಅಥವಾ ಸನ್ಲೈಟಲ್ಲಿ ಡೈರೆಕ್ಟಾಗಿ ಕೆಲಸ ಮಾಡೋಂಥವ್ರಾಗಲಿ, ದೇ ಆರ್ ಅಂಡರ್ ಸೀರಿಯಸ್ ರಿಸ್ಕ್ ಆಫ್ ಐದರ್ ಹೀಟ್ ಎಕ್ಸಾಷನ್ ಅಥವಾ ಹೀಟ್ ಸ್ಟ್ರೋಕಿಗೆ. ಸೊ ಆದಷ್ಟು ಶೇಡಲ್ಲಿ ವರ್ಕ್ ಮಾಡುವಂಥದ್ದು ಅಥವಾ ಅವಾಯ್ಡ್ ಡ್ಯೂರಿಂಗ್ ದ ಪೀಕ್ ಅವರ್ಸ್, ಸನ್ಲೈಟ್ ಅವರ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ. ಈಗ ಬೇರೆ ಸೀಸನಿಗೆ ಕಂಪೇರ್ ಮಾಡಿದಾಗ ಈ ಟೈಮಲ್ಲಿ ಜಾಸ್ತಿ ಬೆವರುತ್ತೆ. ಸೊ ನಾವು ಬೆವರೋದನ್ನು ಕೂಡ ಅದು ಒಂದು ರೀತಿಯ ಮಲ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಬರೀ ಯೂರಿನ್ ಹೋದರೆ ಮಾತ್ರ ಅಥವಾ ಮೋಷನ್ ಹೋದರೆ ಮಾತ್ರ ಅಲ್ಲ, ಬೆವರು ಕೂಡ ಒಂದು ರೀತಿ ನಮ್ಮ ಬಾಡಿಯಲ್ಲಿರುವಂಥ ಮಲ ಅಥವಾ ಕಶ್ಮಲ ಅಂತ ಹೇಳ್ತಾರೆ. ಸೊ ಈ ಟೈಮಲ್ಲಿ ನಾವು ಜಾಸ್ತಿ ನೀರು ಕುಡಿತೀವಿ, ಏನೋ ಅಂದರೆ ಎ ಸಿಲಿರೋರನ್ನ ಹೊರತುಪಡಿಸಿ ಆದರೂ ಹೊರಗಡೆ ಕೆಲಸ ಮಾಡೋರು ಜಾಸ್ತಿ ನೀರು ಕುಡಿತಾರೆ. ಬಟ್ ಹಾಗಿದ್ರೂ ಕೂಡ ಮೂತ್ರ ವಿಸರ್ಜನೆ ಪ್ರಾಪರಾಗಿ ಆಗೋದಿಲ್ಲ ಅನ್ನೋದೊಂದು ಇರುತ್ತೆ. ಅಂದರೆ ಬರೀ ನಮಗೆ ಬೆವತು ಹೋದರೆ ಸಾಕಾಗುತ್ತಾ, ಯೂರಿನ್ ಕರೆಕ್ಟಾಗಿ ಪಾಸ್ ಆಗಬೇಕಾ, ಹೇಗೆ ಅಂತ? ಹೌದು, ಎರಡು ಮುಖ್ಯನೇ. ನೋಡಿ, ಆ್ಯಕ್ಚುಲಿ ನಾವೇನು ತಗೋತಾ ಇದ್ದೀವಿ, ಬರೀ ನೀರೇ ಸಾಕಾಗೋದಿಲ್ಲ. ವಾಟ್ ವಿ ಆರ್ ಸೇಯಿಂಗ್ ಇಸ್ ವಿ ಆರ್ ಆಲ್ಸೋ ಲೂಸಿಂಗ್ ಎಲೆಕ್ಟ್ರೋಲೈಟ್ಸ್ ಅಂತ. ಈಗ ಸ್ವೆಟ್ ನಾವೇನು ಮಾಡ್ತೀವಿ, ಅದರಲ್ಲಿ ಸೋಡಿಯಮು, ಕ್ಲೋರೈಡು ಎಲ್ಲನೂ ಲಾಸ್ ಆಗುತ್ತೆ. ಸೊ ಬರೀ ನೀರು ಕುಡಿಯೋದ್ರಿಂದ ಅಷ್ಟೇ ನಮಗೆ ಇದೆಲ್ಲ ಒಂದು ಕಳೆದೋಗಿರೋ ಎಲೆಕ್ಟ್ರೋಲೈಟ್ಸ್ ನಮಗೆ ಸಿಗೋದಿಲ್ಲ. ಸೊ ಎಲೆಕ್ಟ್ರೋಲೈಟ್ ರಿಚ್ ಆಗಿರುವಂತಹ ಪದಾರ್ಥಗಳು ಕೆಲವೊಂದು, ಲೈಕ್ ಇಟ್ ಮೇ ಬಿ ಟೆಂಡೋ ಕೋಕೋನಟ್ ವಾಟರು ಅಥವಾ ಜ್ಯೂಸಸ್ಸು, ನಿಂಬೆ ಹಣ್ಣಿನ ರಸ. ಸೊ ಈ ಥರ ನಾವು ಏನು ಹೇಳ್ತೀವಿ, ಈ ಥರ ಕೆಲವೊಂದು ತರಕಾರಿಗಳು, ನೀರು ಭರಿತವಾದ ತರಕಾರಿಗಳು. ಸೊ ಮತ್ತು ಫ್ರೂಟ್ಸು ಹೆಚ್ಚಾಗಿ ತೊಗೊಳ್ಳೋದು, ಅಂದರೆ ಏನು ಡಯಾಬಿಟೀಸ್ ಇಲ್ಲ ಅಂಥವರಿಗೆ ಫ್ರೂಟ್ಸ್ ಹೆಚ್ಚಾಗಿ ತೊಗೊಳ್ಳೋದು. ಸೊ ಇದೆಲ್ಲ ಲೈಕ್ ಇಟ್ ಸಾರ್ಟ್ ಆಫ್ ಪ್ರಿವೆಂಟ್ಸ್ ಫ್ರಮ್ ಗೋಯಿಂಗ್ ಇನ್ ಟು ದಿಸ್ ಸ್ಟೇಜ್. ಸೊ
ಸೆಕೆಂಡ್ ಥಿಂಗ್ ಇಸ್ ನೀವು ಇದ್ರ ಬಗ್ಗೆ ಮೂತ್ರ ಬಗ್ಗೆ ಹೇಳಿದ್ರಿ. ಸೊ ಯೂರಿನ್ ಯಾವಾಗ ತುಂಬ ಕಾನ್ಸಂಟ್ರೇಟ್ ಆಗುತ್ತೆ ಯೆಲ್ಲೋ ಕಲರ್ ಬರುತ್ತೆ, ತುಂಬಾ ಯೆಲ್ಲೋ ಕಲರ್ ಬರುತ್ತೆ. ಸೊ ಅದನ್ನ ಅಗೇನ್ ನಿಮಗೆ ಸೂಚನೆ ಬಾಡಿಯಲ್ಲಿ ಎಡಿಕ್ವೇಟ್ ಫ್ಲೂಯಿಡ್ಸ್ ಇಲ್ಲ ಅಂತ. ಸೊ ಯು ಹ್ಯಾವ್ ಟು ಟೇಕ್ ಮೋರ್ ಫ್ಲೂಯಿಡ್ಸ್. ಆ್ಯಂಡ್ ಅಂದಾಜಲ್ಲಿ ಹೇಳೋದಾದರೆ ನಾರ್ಮಲಿ ಫಾರ್ ಮ್ಯಾನ್ ಅಬೌಟ್ 3.5 liters ಆಫ್ ವಾಟರ್ ಇಸ್ ರಿಕ್ವೈರ್ಡ್ ಡ್ಯೂರಿಂಗ್ ಸಮ್ಮರ್ಸ್. ಆ್ಯಂಡ್ ಫಾರ್ ವಿಮೆನ್ ಅಟ್ ಲೀಸ್ಟ್ 2.5 liters ಆಫ್ ವಾಟರ್ ಇಸ್ ರಿಕ್ವೈರ್ಡ್. ಓಕೆ, ಹಾಗಿದ್ರೆ ಈಗ ನಮ್ಮ ದೇಹದಲ್ಲಿ ನೀರು ಕಡಿಮೆ ಆಗಿದೆ, ನೀರಿನ ಅಂಶ ಕಡಿಮೆ ಆಗಿದೆ ಅಂದಾಗ ದೇಹ ಸೂಚನೆಯನ್ನು ಕೊಡುತ್ತೆ, ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಹೇಗೆ ಅಂತ. ಸೊ ಡಿಹೈಡ್ರೇಷನ್ ಆಯಿತು ಅಂದಾಗ ಬಾಡಿಯಲ್ಲಿ ಏನು ಚೇಂಜಸ್ ಆಗಿರುತ್ತೆ? ಬಾಯಿ ಒಣಗೋದು, ಹೆಚ್ಚಾಗಿ ನಾವು ಯೂರಿನ್ ಪಾಸ್ ಆಗದೆ ಇರೋದು, ಕಾನ್ಸಂಟ್ರೇಟೆಡ್ ಯೂರಿನ್ ಇರುವಂಥದ್ದು, ತುಂಬ ಅತಿಯಾಗಿ ಸುಸ್ತು ಅನಿಸೋದು, ತಲೆನೋವು ಬರೋದು, ತಲೆ ಸುತ್ತು ಬರುವಂಥದ್ದು, ಇವೆಲ್ಲ ನಮಗೆ ಇದು. ಮತ್ತು ಮಸಲ್ ಕ್ರ್ಯಾಂಪ್ಸ್ ಬರೋದು, ಇವೆಲ್ಲ ಸೂಚನೆಗಳು. ಯುವರ್ ಬಾಡಿ ಈಸ್ ಟೆಲ್ಲಿಂಗ್ ಯು ದಟ್ ನೀವು ಹೆಚ್ಚಾಗಿ ಪಾನೀಯಗಳು ತಗೋಬೇಕು ಅಂತ. ಓಕೆ, ಈ ಎಲ್ಲ ಸಿಂಪ್ಟಮ್ಸ್ಗಳು ಬಂದಾಗ ನಾವು ಆದಷ್ಟು ಲಿಕ್ವಿಡ್ ಅಥವಾ ನೀವು ಹೇಳ್ದಂಗೆ ಮಜ್ಜಿಗೆ ಆಗಿರಬಹುದು ಅಥವಾ ಎಳ್ನೀರು ಈ ಥರದ್ನೆಲ್ಲ ಕುಡಿಬೇಕು ಅಂತ ಹೇಳಿದ್ರಿ. ಡಾಕ್ಟರ್, ನೀವು ಮಾತಾಡ್ತಾನೆ ಹೇಳಿದ್ರಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಬಹುದು ಅಥವಾ ಬೆವರ್ದಾಗ ಹೋಗಬಹುದು ಅಂತ. ಸೊ ಹಾಗಿದ್ರೆ ಈ ಎಲೆಕ್ಟ್ರೋಲೈಟ್ಸ್ ನಮ್ಮ ಬಾಡಿಗೆ ಏನಕ್ಕೆ ಬೇಕು ಅಂದರೆ ಇದ್ರ ಬಗ್ಗೆ ಕೂಡ ಜನರಿಗೆ ಗೊತ್ತಾಗಬೇಕಲ್ವಾ? ಸೊ ನಾವು ನೀರಿದ್ರೆ ಓಕೆ, ನಮ್ಮ ಬಾಡಿಗೆ ನೀರು ಬೇಕು ಅಂದರೆ ಸ್ಕಿನ್ ಚೆನ್ನಾಗಿರಬೇಕು ಅಥವಾ ಬಾಡಿಯಲ್ಲಿ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ವಾಟರ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನೋದು ಗೊತ್ತು. ಸೊ ಈ ಎಲೆಕ್ಟ್ರೋಲೈಟ್ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ಕೂಡ ಕನ್ಫ್ಯೂಷನ್ಸ್ ಇರುತ್ತೆ ಜನರಿಗೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಎಲೆಕ್ಟ್ರೋಲೈಟ್ಸ್ ಅಂದರೆ ದೇ ಆರ್ ನಾರ್ಮಲಿ ನಾವು ಮಾತಾಡೋ ಹಾಗೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರೈಡ್, ಮೆಗ್ನೀಷಿಯಮ್ ಮತ್ತು ಕ್ಯಾಲ್ಶಿಯಂ ಇವೆಲ್ಲ ಇಂಪಾರ್ಟೆಂಟ್. ಇನ್ನೂ ಕೆಲವಿದ್ದಾವೆ, ಬಟ್ ಇವೆಲ್ಲ ಇಂಪಾರ್ಟೆಂಟ್ ಇದಾಗಿರುತ್ತೆ, ಎಲೆಕ್ಟ್ರೋಲೈಟ್ಸ್ ಆಗಿರುತ್ತೆ. ಅದೆಲ್ಲ ನಮ್ಮ ಬಾಡಿಯ ಪ್ರತಿಯೊಂದು ಕಣದಲ್ಲೂ ಇರುತ್ತೆ. ಆ್ಯಕ್ಚುಲಿ ಎವ್ರಿ ಸೆಲ್ ಹ್ಯಾಸ್ ಗಾಟ್ ದೀಸ್ ಎಲೆಕ್ಟ್ರೋಲೈಟ್ಸ್. ಸೊ ಅದಿಲ್ಲದೆ ಇರುವಾಗ ಯು ಕ್ಯಾನ್ ಇಮ್ಯಾಜಿನ್ ವಾಟ್ ವಿಲ್ ಬಿ ದ ರಿಸಲ್ಟ್. ಸೊ ಈ ಎಲೆಕ್ಟ್ರೋಲೈಟ್ ಫ್ಲೂಯಿಡ್ ಬ್ಯಾಲೆನ್ಸ್ ಅನ್ನೋದೇನಿರುತ್ತೆ ಅದು ಇಟ್ ಇಸ್ ಆಲ್ವೇಸ್ ಮೇಂಟೈನ್ಡ್ ಇನ್ ಅ ಪರ್ಟಿಕ್ಯುಲರ್ ಇಕ್ವಿಲಿಬ್ರಿಯಮ್. ಸೊ ಅದು ಯಾವಾಗ ಇಕ್ವಿಲಿಬ್ರಿಯಮ್ ತಪ್ಪುತ್ತೋ ಕೆಲವು ಸಿಂಪ್ಟಮ್ಸ್ ಕಾಣಬಹುದು. ಒಂದೊಂದು ಸತಿ ತೀವ್ರವಾಗಿ ಕೂಡ ನಮ್ಗೆ ಕೆಲವೊಂದು ಸಿಂಪ್ಟಮ್ಸ್ ಕಾಣ್ತೀವಿ. ಓಕೆ ಓಕೆ. ಸೊ ಹಾಗಿದ್ರೆ ನೀವು ಹೇಳಿದ್ರೆ ನೀರು ಕುಡಿಯೋದು, ಅದರ ಜೊತೆಗೆ ನಾವು ಬೇರೆ ಲಿಕ್ವಿಡ್ಸ್ ಅನ್ನ ಸೇವನೆ ಮಾಡುವಂಥದ್ದು ತುಂಬಾನೇ ಮುಖ್ಯ ಅಂತ. ಆದರೆ ತುಂಬಾ ಜನ ನೀರು ಕುಡಿಯೋ ವಿಚಾರದಲ್ಲೂ ಕೂಡ ಕನ್ಫ್ಯೂಷನ್ಸ್ ಮಾಡ್ಕೊಂಡಿರ್ತಾರೆ ಅಥವಾ ಅವ್ರು ಅಂದ್ಕೊಂಡಿರುವಂಥದ್ದು ಸರಿಯಾಗಿ ಇಲ್ಲದೆ ಇರ್ಬೋದು. ನಾವು ಚೆನ್ನಾಗಿ ನೀರು ಕುಡಿದ್ರೆ ಕಿಡ್ನಿ ಕ್ಲೀನ್ ಆಗುತ್ತೆ ಅಂತ ಅನ್ಕೋತಾರೆ, ಅಥವಾ ಹೆವಿ ನೀರು ಕುಡಿದ್ರೆ ನಮ್ಮ ಬಾಡಿಗೆ ಒಳ್ಳೇದು ಅಂತ. ಆದರೆ ನೀರು ಕುಡಿಯೋದ್ರಲ್ಲೂ ಕೂಡ ಬ್ಯಾಲೆನ್ಸ್ ಇರಬೇಕಾಗುತ್ತಲ್ಲ. ಸೊ ಎಲ್ಲದರಲ್ಲೂ ಬ್ಯಾಲೆನ್ಸ್ ತುಂಬಾನೇ ಇಂಪಾರ್ಟೆಂಟ್. ಸೊ ಏನು ಹೇಳ್ತೀರಾ ನೀವು ಅಂತ? ಸೊ ಎಕ್ಸ್ಟ್ರೀಮ್ ಫ್ಲೂಯಿಡ್ ಇಂಟೇಕ್ ಅಂದರೆ ಕೆಲವೊಬ್ರು ಇಟ್ಸ್ ಲೈಕ್ ಅ ಫ್ಯಾಡ್, ಫುಡ್ ಫ್ಯಾಡ್. ಸೊ ತುಂಬ ವಾಟರ್ ಕುಡಿಬೇಕು ಅಂತ 4-5 liters ತಗೊಳ್ಳೋದು, 6 liters ತಗೊಳ್ಳೋದು, ಆ ಥರ ಕೂಡ ಒಂದೊಂದು ಸತಿ ನಾವು ಕೇಸಸ್ ನೋಡಿದ್ದೇವೆ. ದಟ್ ಇಸ್ ಎಕ್ಸ್ಟ್ರೀಮ್ಲಿ ಡೇಂಜರಸ್ ಫಾರ್ ದಿ ಬಾಡಿ. ಬಿಕಾಸ್ ನಾಟ್ ಓನ್ಲಿ ಒಂದು ಬ್ಯಾಲೆನ್ಸ್ ಬೇಕು ನೀವು ಹೇಳ್ದಂಗೆ. ಸೊ ಅತಿಯಾಗಿ ತಗೊಳ್ಳೋದ್ರಿಂದ ಕೂಡ ವಾಶ್ ಔಟ್ ಆಗಿಬಿಡುತ್ತೆ. ಕೆಲವೊಂದು ಎಲೆಕ್ಟ್ರೋಲೈಟ್ಸ್ ವಾಶ್ ಔಟ್ ಆಗಿಬಿಡುತ್ತೆ. ಅದರದ್ದು ಏನು ಹೇಳ್ತೀವಿ ಡೆಫಿಷಿಯನ್ಸಿ ಕಂಡು ಬರುತ್ತೆ. ಇಟ್ ಮೇ ಬಿ ಹೈಪೋಕೆಲೀಮಿಯಾ ಸಮ್ಟೈಮ್ಸ್. ಸೊ ಅಂದರೆ ಪೊಟ್ಯಾಷಿಯಂ ಕಮ್ಮಿ ಆಗೋಂಥದ್ದು ಅಥವಾ ಸೋಡಿಯಂ ಕಮ್ಮಿ ಆಗೋದು, ಇದರಿಂದ ಕೂಡ ವಿ ಸಿ ಸಮ್ ಸೈಡ್ ಎಫೆಕ್ಟ್ಸ್. ಸೊ ದೆರ್ ಇಸ್ ಅ ಲಿಮಿಟ್. ಸೊ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ವಾರ್ನಿಂಗ್ ಸಿಗ್ನಲ್ ಫ್ರಮ್ ನಮ್ಮ ಬಾಡಿ ಕೊಡೋದು ಅಂದರೆ ಒಂದು ಥರ್ಸ್ಟ್, ಎರಡನೇದಾಗಿ ಯೂರಿನ್ ಪಾಸ್ ಮಾಡುವಂಥದ್ದು, ಇವೆರಡನ್ನು. ಸೊ ಅತಿಯಾಗಿ ಕೂಡ ಯೂರಿನ್ ಪಾಸ್ ಮಾಡಬಾರ್ದು. ನೀವು ಪಾಸ್ ಮಾಡುವಂಥ ಯೂರಿನು ಲೈಟ್ ಯೆಲ್ಲೋ ಇರುತ್ತೆ. ದಟ್ ಇಟ್ ಶೋಸ್ ದಟ್ ಇಟ್ ಇಸ್ ಅ ಗುಡ್ ಹೈಡ್ರೇಷನ್. ಸೊ ನಿಮಗೆ ಬಾಯರ್ಗೆ ಎಷ್ಟಾಗುತ್ತೆ ಅಷ್ಟು ನೀರು ತೊಗೋಬೋದು. ಬಟ್ ಒಂದೊಂದು ಸತಿ ನಾವು ಕೆಲಸದ ಮಧ್ಯದಲ್ಲಿ ಮರ್ತು ಹೋಗ್ತೀವಿ ನೀರು ಕುಡಿಯೋದು. ಸೊ ಯು ರಿಮೈಂಡ್ ಯುವರ್ ಸೆಲ್ಫ್. ಸಮ್ ಪೀಪಲ್ ಈಗ ಕೆಲವೊಂದು ಬಾಟಲ್ಸೇ ಇಟ್ಕೋತಾರೆ, 2.5 liter ಬಾಟಲ್ ಅಥವಾ ಇಷ್ಟು. ಸೊ ಈ ದಿನದಲ್ಲಿ ಇಷ್ಟು ನಾನು ತಗೊಳ್ಳೇಬೇಕು ಅಂತ, ಇಷ್ಟು ಟೈಮ್ ಖಾಲಿ ಆಗಬೇಕು ಅನ್ನೋದು ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ. ಓಕೆ, ಹಾಗಿದ್ರೆ ಈಗ ಪರ್ ಡೇ ಎಷ್ಟು ಸಲ ನಾವು ಯೂರಿನ್ ಪಾಸ್ ಮಾಡಲೇಬೇಕಾಗುತ್ತೆ ಡಾಕ್ಟರ್? ಈಗ ಸಮ್ಮರ್ ಆಗಲಿ ಅಥವಾ ಬೇರೆ ಟೈಮ್ ಆಗಲಿ ಇಷ್ಟಾದರೂ ಅಟ್ಲೀಸ್ಟ್ ಮಿನಿಮಮ್ ಮಾಡಬೇಕು ಅಂದರೆ ಎವ್ರಿ 4 to 5 hours ನಾರ್ಮಲ್ ಆಗಿ ಎಲ್ಲರೂ ಯೂರಿನ್ ಪಾಸ್ ಮಾಡಬೇಕು. ಇಫ್ ಯು ಆರ್ ಟೇಕಿಂಗ್ ಎಡಿಕ್ವೇಟ್ ಅಮೌಂಟ್ ಆಫ್ ಫ್ಲೂಯಿಡ್ಸ್, ಎವ್ರಿ 4 to 5 hours you will be passing urine. ಸೊ ಆ ಟೈಮ್ ಅದರ್ ದೆನ್ ನೈಟ್ ಟೈಮ್, ಅಫ್ಕೋರ್ಸ್ ನಿದ್ರೆ ಮಾಡ್ತಿರ್ತೀವಿ, ಆ ಟೈಮಲ್ಲಿ ನಾವು ಪಾಸ್ ಮಾಡದೇ ಇರ್ಬೋದು. ಬಟ್ ಮಿಕ್ಕಿ ಟೈಮಲ್ಲಿ ಎವ್ರಿ 4 to 5 hours ಇಟ್ ಇಸ್ ನಾರ್ಮಲ್ ಟು ಪಾಸ್ ಯೂರಿನ್. ಓಕೆ, ಈಗ ಸಿಂಪ್ಟಮ್ಸ್ಗಳಲ್ಲಿ ಹೇಳಿದ್ರೆ ಸುಸ್ತಾಗ್ಬೋದು ಅಥವಾ ಬೆವರು ಬರ್ಬೋದು, ಬಾಯಾರಿಕೆ ಆಗ್ಬೋದು ಅಂತ. ಆದರೆ ಇದನ್ನು ನೀವು ವಾರ್ನಿಂಗ್ ಸೈನ್ ಅಂತ ಯಾವೆಲ್ಲ ಸಿಂಪ್ಟಮ್ಸನ್ನು ಕನ್ಸಿಡರ್ ಮಾಡ್ಬೋದು? ಈಗ ಕೆಲವರಿಗೆ ಜಾಸ್ತಿ ತಲೆ ಸುತ್ತು ಬರೋದು, ವಾಮಿಟಿಂಗ್ ಫೀಲ್ ಆಗೋದು ಅಥವಾ ಸ್ವೆಟ್ ಆಗೋ ಅಂಥದ್ದು, ಮೈಯಲ್ಲಿ ಸುಸ್ತು ಅಂದರೆ ಏನೋ ಶಕ್ತಿ ಇಲ್ಲ, ಕೆಲಸ ಮಾಡೋದಕ್ಕೆ ಎನರ್ಜಿ ಇಲ್ಲ ಅಂತ ಆಗೋ ಅಂಥದ್ದು. ಸೊ ಕೆಲವೊಂದಿಷ್ಟು ಲಕ್ಷಣಗಳನ್ನು ನಾವು ಕಾಮನ್ ಆಗಿ ಬಿಟ್ಬಿಡ್ತೀವಿ. ಈ ಟೈಮಲ್ಲಿ ಇದು ಕಾಮನ್ ಅಪ್ಪ, ಬಿಸಿಲಿಗೆ ಹೋದರೆ ಇದು ಕಾಮನ್ನು, ಸಮ್ಮರ್ ಬಂದರೆ ಇದು ಇದ್ದೇ ಇರುತ್ತೆ, ಇದಕ್ಕೆಲ್ಲ ನಾವು ವರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೆಲವರು ಅಂದ್ಕೋಬಹುದು. ಸೊ ಯಾವ ಸಿಂಪ್ಟಮ್ಸ್ ಬಂದಾಗ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ನಾವು ಅಂತ? ಸೊ ನಾನು ಹೇಳ್ದಂಗೆ ಆಗಲೇ ಹೀಟ್ ಎಕ್ಸಾಷನ್ ಮತ್ತು ಈ ಸ್ಟ್ರೋಕ್ನಲ್ಲಿ ಇಟ್ಸ್ ಅ ವೆರಿ ಸ್ಮಾಲ್ ಡಿಫ್ರೆನ್ಸ್. ಆ್ಯಂಡ್ ನೀವು ಇಗ್ನೋರ್ ಮಾಡಿದರೆ
ಹೀಟ್ ಎಕ್ಸಾಷನ್, ಹೀಟ್ ಸ್ಟ್ರೋಕ್ ಹೋಗ್ಬೋದು. ಬಟ್ ಎಲ್ಲರೂ ಹೀಟ್ ಸ್ಟ್ರೋಕಿಗೆ ಹೋಗೋದಿಲ್ಲ. ಸೊ ಯಾಕಂದರೆ ನಿಮ್ಮ ಬಾಡಿ ಕೂಡ ಇಟ್ ಹ್ಯಾಸ್ ಮೆಕ್ಯಾನಿಸಮ್ಸ್, ಇಟ್ ಹ್ಯಾಸ್ ಗಾಟ್ ಸರ್ಟನ್ ಕರೆಕ್ಟಿಂಗ್ ಮೆಕ್ಯಾನಿಸಮ್ಸ್. ಎಲ್ಲಿ ಅಂದರೆ ಕರೆಕ್ಟ್ ಆಗುತ್ತೆ. ಡಸ್ ನಾಟ್ ಆಲ್ ಕೇಸಸ್ ಆಫ್ ಹೀಟ್ ಎಕ್ಸಾಷನ್ ಡು ನಾಟ್ ಅಂದ್ರೆ ಬಾಡಿ ಟೆಂಪರೇಚರ್ನ ಬ್ಯಾಲೆನ್ಸ್ ಮಾಡುತ್ತೆ, ಆ ಅಬಿಲಿಟಿ ಇರುತ್ತೆ. ಕೆಲವೊಂದು ಏಜ್ ಗ್ರೂಪ್ಸ್ ಅಲ್ಲಿ ಇಟ್ ಮೇ ನಾಟ್ ಬಿ ವೆರಿ ಎಡಿಕ್ವೇಟ್ ನಾವು ಹೇಳೋಂಗೆ. ಸೊ ಅದು ಕೋಪಿಂಗ್ ಮೆಕ್ಯಾನಿಸಮ್ಸ್. ಸೊ ನೀವು ಹೇಳ್ದಂಗೆ ಆಗಲೇ ಕೆಲವೊಂದು ಸಿಂಪ್ಟಮ್ಸ್ ಹೇಳಿದ್ರಿ ನೀವು. ಡಿಸಿನೆಸ್ ಹೇಳಿದ್ರಿ, ವಾಂತಿ ಬರೋಂಥದ್ದು, ತಲೆನೋವು ಬರೋಂಥದ್ದು, ಡಿಸಿನೆಸ್ಸು, ಫೆಟೀಗು, ತುಂಬ ಹಾರ್ಟ್ ಜೋರಾಗಿ ಹೊಡ್ಕೊಳ್ಳೋವಂಥದ್ದು, ಇವೆಲ್ಲ ಸಿಂಪ್ಟಮ್ಸೇನೆ. ಸೊ ನಿಮ್ಗೆ ಯಾವಾಗ ಗೋ ಟು ಅ ಕೂಲರ್ ಪ್ಲೇಸ್. ಸೊ ನಿಮ್ಗೆ ಆ ಥರ ಗೊತ್ತಾದಂಗೆ ಬಿಸಿಲಲ್ಲಿದ್ದರೆ ಅಥವಾ ತುಂಬ ಹಾಟಾಗಿರೋ ಎನ್ವೈರ್ಮೆಂಟಲ್ಲಿದ್ದರೆ ಗೋ ಟು ಅ ಕೂಲರ್ ಪ್ಲೇಸ್, ನೀರು ಸೇವಿಸಿ, ಸ್ವಲ್ಪ ತಣ್ಣಗೆ ಬಾಡಿ ಟೆಂಪ್ರೇಚರ್ ಶುಡ್ ಕಮ್ ಡೌನ್ ಅಟ್ ದಟ್ ಟೈಮ್. ಓಕೆ. ಸೊ ಬಟ್ ನೀವು ಹೇಳ್ದಂಗೆ ಹೀಟ್ ಸ್ಟ್ರೋಕ್ ಕೂಡ ಆಗ್ಬೋದು. ಪೀಪಲ್ ಹೂ ಆರ್ ನಾಟ್ ಅವೇರ್, ಕೆಲವರು ವಯಸ್ಸಾಗಿರೋರು, ದೇ ಆರ್ ನಾಟ್ ಏಬಲ್ ಟು ಟೆಲ್ ದಟ್ ದೇ ಆರ್ ಥರ್ಸ್ಟಿ, ಅಥವಾ ಅವ್ರು ಸೇವಿಸೋದಿಲ್ಲ ಹೆಚ್ಚಾಗಿ, ಅಥವಾ ಮಕ್ಕಳು, ಸಣ್ಣ ಮಕ್ಕಳು. ಸೊ ಅಂಥವ್ರು ಕೂಡ ದೇ ಆರ್ ವೆರಿ ಮಚ್ ಪ್ರೋನ್ ಟು ಗೋ ಇನ್ ಟು ಹೀಟ್ ಸ್ಟ್ರೋಕ್. ಓಕೆ. ಸೊ ಈ ಟೈಮಲ್ಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರ್ಬೋದು ಅಂತ ನೀವು ಮಾತಾಡ್ತಾ ಮೆನ್ಷನ್ ಮಾಡಿದ್ರಿ ಡಾಕ್ಟರ್. ಸೊ ಹೇಗೆ ಕನೆಕ್ಷನ್ಸ್ ಇದೆ? ಬೇಸಿಗೆಯಲ್ಲಿ ಸ್ವೆಟ್ ಆಗುತ್ತೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಹೇಗೆ ಬರುತ್ತೆ ಅಂತ? ಸೊ ಹೀಟ್ ಹೆಚ್ಚಿರುವಾಗ ಹೊರಗಡೆ ಎನ್ವೈರ್ಮೆಂಟಲ್ಲಿ ಬಾಡಿ ಏನು ಮಾಡುತ್ತೆ, ಹೀಟನ್ನ ಡಿಸಿಪೇಟ್ ಮಾಡೋಕ್ಕೆ, ಅಂದರೆ ಸ್ವೆಟ್ಟಿಂಗ್ ಹೆಚ್ಚಾಗುತ್ತೆ. ಸ್ವೆಟ್ಟಿಂಗ್ ಹೆಚ್ಚಾಗುವಾಗ ನಮಗೆ ಚರ್ಮದಲ್ಲಿ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ. ಆ ಸರ್ಕ್ಯುಲೇಷನ್ ಹೆಚ್ಚು ಮಾಡಲಿಕ್ಕೆ ಹಾರ್ಟ್ ಜಾಸ್ತಿ ಹೊಡ್ಕೊಳ್ಳುತ್ತೆ. ಸೊ ಹಾರ್ಟ್ ರೇಟ್ ಬೇಗ ಜಾಸ್ತಿ ಆಗುತ್ತೆ. ಸೊ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಎರಡನೇದಾಗಿ ಆಲ್ಸೋ ಎಲೆಕ್ಟ್ರೈಟ್ ಇಂಬ್ಯಾಲೆನ್ಸ್ ಅಂತ ನಾನು ಏನು ಹೇಳಿದೆ ನಿಮಗೆ ಆಗಲೇ, ಎಲೆಕ್ಟ್ರೋಲೈಟ್ಸ್ ಕಮ್ಮಿ ಆಗ್ಬೋದು. ಅದು ಕೂಡ ಒಂದೊಂದು ಸತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಎದೆ ಹೊಡೆತ ಅದು ಸಾಧಾರಣವಾಗಿ ಆಗಲ್ಲ, ಇರ್ರೆಗ್ಯುಲರ್ ಆಗುತ್ತೆ. ಅದಕ್ಕೆ ನಾವು ಏರಿದ್ಮಿಯಾ ಅಂತ ಹೇಳ್ತೀವಿ. ಕೆಲವೊಂದು ಏರಿದ್ಮಿಯಾಸ್ ಕೂಡ ಆಗ್ಬೋದು ತೀವ್ರವಾದ ಟೆಂಪ್ರೇಚರ್ ಇರುವಾಗ. ಸೊ ಅದು ಕೂಡ ಹಾರ್ಟಿಗೆ ಎಫೆಕ್ಟ್ ಆಗ್ಬೋದು. ನಾನು ಹೇಳ್ದಂಗೆ ಹಾರ್ಟ್ ಅಟ್ಯಾಕ್ಸ್ ಕೂಡ ಸ್ವಲ್ಪ ಸಮ್ಮರಲ್ಲಿ ಹೆಚ್ಚಾಗಿ ಆಗ್ಬೋದು ಬಿಕಾಸ್ ಆಫ್ ದ ಡಿಹೈಡ್ರೇಷನ್ ಫ್ಯಾಕ್ಟರ್. ಓಕೆ. ಸೊ ಇನ್ನು ಡೆಂಗ್ಯೂ ಕೂಡ ಬರಬಹುದು ಸಮ್ಮರ್ ಟೈಮಲ್ಲಿ ಹೇಳಿದೆ. ಆದರೆ ನಾವು ಕಾಮನ್ ಆಗಿ ಡೆಂಗ್ಯೂ ಬರೋದು ಅಂದರೆ ಮಳೆ ಟೈಮಲ್ಲಿ ಅಥವಾ ಸೊಳ್ಳೆಗಳು ಹೆಚ್ಚಿದ್ದಾಗ ಆ ಥರ ಅನ್ಕೋತಿರ್ತೀವಿ. ಸೊ ಯಾಕೆ ಈ ಬೇಸಿಗೆಯಲ್ಲಿ ಯಾಕೆ ಇದು ಜಾಸ್ತಿ ಆಗುತ್ತೆ? ಸೊ ನಾವು ನೋಡೋಕೆ ಹೋದ್ರೆ ಬೇಸಿಗೆಯಲ್ಲಿ ನಾವು ಹೆಚ್ಚು ಹೊತ್ಕೊಳ್ಳೋದಿಲ್ಲ ಏನನ್ನು, ಲೈಕ್ ಬೆಡ್ಶೀಟ್ಸ್ ಆಗಲಿ ಇದಾಗಲಿ. ಸೊ ಯು ಮೇ ನಾಟ್ ಬಿ ವೇರಿಂಗ್. ಸೊ ಎಕ್ಸ್ಪೋಜರ್ ಟು ಮಸ್ಕಿಟೋಸ್ ಜಾಸ್ತಿ ಇರುತ್ತೆ. ಹೌದು. ಸೊ ಡೇ ಟೈಮಲ್ಲಿ ಬೈಟ್ ಅಂದರೆ ಮಸ್ಕಿಟೋ ಬೈಟ್ಸ್ ಇರ್ತವೆ, ನೈಟ್ ಟೈಮಲ್ಲಿ ಮಸ್ಕಿಟೋ ಬೈಟ್ಸ್ ಇರ್ತವೆ. ಕೆಲವೊಂದು ಕಾಯಿಲೆಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ಮೊಸ್ಕಿಟೋಸ್ ಇಂದ ಬರುತ್ತೆ. ಸೊ ಡೆಂಗ್ಯೂ ಕೂಡ ಬರಬಹುದು. ಸೊ ಏನು ಅಂದರೆ ವಾಟರ್ ಎಲ್ಲೆಲ್ಲಿ ಕಲೆಕ್ಟ್ ಆಗಿರುತ್ತೆ, ನೀವು ಅದು ಸರಿಯಾಗಿ ಮುಚ್ಚದೇ ಇರೋದು, ಅಲ್ಲಲ್ಲಿ ಈವನ್ ಕಲೆಕ್ಟೆಡ್ ಸ್ಟೋರ್ಡ್ ಕ್ಲೀನ್ ವಾಟರ್ ನಾನು ಹೇಳ್ತಿರೋದು, ಅದು ಸರಿಯಾಗಿ ಕವರ್ ಆಗಿಲ್ಲ ಅಂದರೆ ಅದರಲ್ಲಿ ಸೊಳ್ಳೆಗಳು, ಈ ಥರ ಸೊಳ್ಳೆಗಳು ಚೆನ್ನಾಗಿ ಬೆಳೀತವೆ. ಸೊ ಅದರಿಂದ ಕೂಡ ಸ್ಪ್ರೆಡ್ ಆಗುತ್ತೆ ಡೆಂಗ್ಯೂ. ಸೊ ಆ ಥರ ಡೆಫಿನೆಟ್ ಸೀಸನ್ಸ್ ಅಂತ ಇಲ್ಲ, ಬಟ್ ಡೆಂಗ್ಯೂ ಆ್ಯಂಡ್ ಮಲೇರಿಯಾ ಎರಡೂ ಕೂಡ ಸಮ್ಮರ್ ಸೀಸನಲ್ಲಿ ಹೆಚ್ಚಾಗಬಹುದು. ಓಕೆ. ಸೊ ಬೇಸಿಗೆ ಅಂತ ಬಂದ ತಕ್ಷಣ ತುಂಬ ಜನ ಕೋಲ್ಡ್ ವಾಟರ್ ಜಾಸ್ತಿ ಕುಡಿತಾರೆ. ಅದ್ರ ಜೊತೆಗೆ ಹೆಚ್ಚು ಕೂಲ್ ಆಗಿರೋ ಅಂಥದ್ದು ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಅಥವಾ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಹೊರಗಡೆ ಹೆಚ್ಚು ಬಿಸಿಲಿದೆ, ಬಟ್ ನಾವು ಬಾಡಿನ ಈ ಥರ ಕೂಲ್ ಮಾಡ್ತಾ ಇದ್ದೀವಿ ಅಂತ ಅನ್ಕೋತಾರೆ. ನಿಜವಾಗಿಯೂ ಹೌದಾ? ನಮ್ಮ ಬಾಡಿ ಕೂಲ್ ಆಗುತ್ತಾ ಐಸ್ ವಾಟರ್ ಅಥವಾ ಐಸ್ ಕ್ರೀಮಿಂದ? ಆಗುತ್ತೆ, ಡೆಫಿನೆಟ್ಲಿ ಕೂಲ್ ಆಗುತ್ತೆ. ನೀವು ಇದು ಕೋಲ್ಡ್ ವಾಟರ್ ಅಥವಾ ಯು ಆರ್ ಟೇಕಿಂಗ್ ಕೋಲ್ಡ್ ವಾಟರ್ ಆರ್ ಯು ಆರ್ ಟೇಕಿಂಗ್ ಲೈಕ್ ಯು ಮೆನ್ಷನ್ ಐಸ್ ಕ್ರೀಮ್ಸ್ ಆಗಲಿ ಅಥವಾ ಕೂಲ್ ಡ್ರಿಂಕ್ಸ್ ಆಗಲಿ, ಬಾಡಿಯಲ್ಲಿ ಇಂಟರ್ನಲ್ ಟೆಂಪ್ರೇಚರ್ ಏನಾಗುತ್ತೆ ಅದು ಕಮ್ಮಿ ಆಗುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದ ವೇಸ್ ಇನ್ ವಿಚ್ ವಿ ಆರ್ ಟ್ರೈಂಗ್ ಟು ಕೋಪ್ ವಿತ್ ದ ಎಕ್ಸ್ಟ್ರೀಮ್ ಹೀಟ್. ಓಕೆ. ಬಟ್ ಕಾಮನ್ ಆಗಿ ಹೇಳ್ತಾರೆ ಬೇಸಿಗೆ ಟೈಮಲ್ಲಿ ನಾರ್ಮಲ್ ನೀರು ಕುಡೀರಿ, ಕೋಲ್ಡ್ ವಾಟರ್ ಕುಡಿಬಾರ್ದು ಅಂತ. ಬಟ್ ನಾನು ಕೇಳಿದ ಪ್ರಕಾರ ಕೆಲವೊಂದಿಷ್ಟು ಜನ ಹೇಳ್ತಾರೆ ಅದಕ್ಕೋಸ್ಕರ. ತೀವ್ರವಾಗಿ ಕಮ್ಮಿ ಇರುವಂಥ ಟೆಂಪ್ರೇಚರ್ಸ್ ನಾನು ಹೇಳ್ತಿರೋದು ವೆರಿ ವೆರಿ ಕೋಲ್ಡ್ ವಾಟರ್, ಅದನ್ನು ಅವಾಯ್ಡ್ ಮಾಡಿ. ಯು ಕ್ಯಾನ್ ಟೇಕ್ ಕೂಲ್ ವಾಟರ್ ವಿಚ್ ಇಸ್ ಕೆಪ್ಟ್ ಇನ್ ದ ಫ್ರಿಡ್ಜ್ ಫಾರ್ ಅ ಫ್ಯೂ ಅವರ್ಸ್. ಸೊ ನಿಮ್ಗೆ ಅದು ಟೆಂಪ್ರೇಚರ್ ನಿಮ್ಗೆ ತೀರಾ ಕಮ್ಮಿ ಇದೆ ಅಂದರೆ you can mix it and bring it to little colder temperatures and use it. ಆ ಥರ ಏನಿಲ್ಲ. ಓಕೆ. ಸೊ ಕೂಲ್ ಡ್ರಿಂಕ್ಸ್, ಯರ್ ಚಾಯ್ಸ್ ಆಫ್ ಯುವರ್ ಲಿಕ್ವಿಡ್ಸ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಥರದ್ದು ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ನಾವು ಹೇಳೋದು ಆದಷ್ಟು ನ್ಯಾಚುರಲ್ ಸೋರ್ಸಸ್, ಎಳ್ನೀರಾಗಿರ್ಬೋದು, ಬಟರ್ ಮಿಲ್ಕ್ ಆಗಿರ್ಬೋದು, ದೀಸ್ ಆರ್ ಬೆಟರ್. ಆರೆಲ್ಸ್ ಇದು ನಿಂಬೆಹಣ್ಣಿನ ರಸ. ಸೊ ದೀಸ್ ಆರ್ ಆಲ್ ಬೆಟರ್ ಡ್ರಿಂಕ್ಸ್ ಆಸ್ ಕಂಪೇರ್ ಟು ಇದರ ಐಸ್ ಕ್ರೀಮ್ ಆಗಲಿ ಅಥವಾ ಕೂಲ್ ಡ್ರಿಂಕ್ಸ್ ಆಗಲಿ. ಅದರಲ್ಲಿ ನ್ಯೂಟ್ರಿಟಿವ್ ವ್ಯಾಲ್ಯೂ ಇರೋದಿಲ್ಲ. ಓಕೆ. ಸೊ ಅದರಿಂದ ನೀವು ಪ್ರೆಫರಬಲಿ ಟೇಕ್ ನ್ಯಾಚುರಲ್ ಸೋರ್ಸಸ್. ಓಕೆ. ಹಾಗಿದ್ರೆ ಡಾಕ್ಟರ್, ಈ ಒಂದು ಸಮ್ಮರ್ ಟೈಮಲ್ಲಿ ಯಾವೆಲ್ಲ ಫುಡ್ಡನ್ನು ಇದನ್ನು ಹೊರತುಪಡಿಸಿ ತಗೋಬೇಕಾಗತ್ತೆ? ಯಾಕಂತಂದರೆ ಈ ಟೈಮಲ್ಲಿ ಜಾಸ್ತಿ ನಾನ್ ವೆಜ್ ತಿಂದರೆ ಅಥವಾ ಜಾಸ್ತಿ ಸಾಲ್ಟ್ ಇರುವಂಥ ಆಹಾರ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ. ಸೊ ನಮ್ಮ ಡಯೆಟ್ ಪ್ಲ್ಯಾನ್ ಸಮ್ಮರ್ಗೆ ಹೇಗಿರಬೇಕು ಅಂತ? ಆ್ಯಸ್ ಲೈಟ್ ಆಸ್ ಪಾಸಿಬಲ್. ಒಂದು ಫ್ರೀಕ್ವೆಂಟ್ ಮೀಲ್ಸ್ ಆದ್ರೂ ಯು ಕ್ಯಾನ್ ಟೇಕ್ ಲೈಟರ್ ಮೀಲ್ಸ್. ಹೆವಿ ಮೀಲ್ಸ್ ಅವಾಯ್ಡ್ ಮಾಡಿ, ಆದಷ್ಟು ಸ್ಪೈಸಿ ಫುಡ್ ಅವಾಯ್ಡ್ ಮಾಡಿ. ನಾನ್ ವೆಜಿಟೇರಿಯನ್ ಫುಡ್ ಕೂಡ ಆದಷ್ಟು ಕಮ್ಮಿ ತಗೋಬೇಕು. ಸೊ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಫ್ರೆಶ್ಲಿ ಕುಕ್ಡ್ ಫುಡ್,
ನಾವೇನು ಹೇಳ್ತೀವಿ, ಯಾಕಂದರೆ ಬಿಕಾಸ್ ಲಾಂಗರ್ ಡ್ಯೂರೇಷನ್ ನೀವು ಇಟ್ಟಷ್ಟು ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಜಾಸ್ತಿ ಆಗುತ್ತೆ. ಸೊ ಫ್ರೆಶ್ಲಿ ಕುಕ್ಡ್ ಫುಡ್ ತೊಗೊಳ್ಳೋದು ಮತ್ತು ಕ್ಲೀನಾಗಿರೋ ವಾಟರ್ ತೊಗೊಳ್ಳೋದು, ಸ್ಟೋರ್ಡ್ ವಾಟರ್, ತುಂಬ ದಿನ ಸ್ಟೋರ್ ಆಗಿರೋ ವಾಟರ್ ಯೂಸ್ ಮಾಡಬೇಡಿ. ಸೊ ದೀಸ್ ಆರ್ ಆಲ್ ಹೆಲ್ದಿ ವೇಸ್ ಟು ಈಟ್. ಮತ್ತು ಕೆಲವೊಂದು ಫ್ರೂಟ್ಸಲ್ಲಿ ನೀರಿನಾಂಶ ಜಾಸ್ತಿ ಇರುತ್ತೆ, ವಾಟರ್ ಮೆಲನ್ ಆಗಿರ್ಬೋದು, ಸೊ ಅಂತ ಮಸ್ಕ್ ಮೆಲನ್ ಆಗಿರ್ಬೋದು. ಸೊ ವಾಟರ್ ಕಂಟೆಂಟ್ ಜಾಸ್ತಿ ಇರುವಂಥ ಫ್ರೂಟ್ಸ್ನ ಸೇವಿಸೋದು ಒಳ್ಳೆಯದು. ಇವನ್ ವೆಜಿಟೇಬಲ್ಸಲ್ಲಿ ನೀವು ಗೋಡ್ಸ್ ನಾವು ಹೇಳ್ತೀವಿ, ಆಲ್ ದ ಗೋಡ್ಸ್ ಇದಾಗಿರ್ಬೋದು, ಏನು ಬಾಟಲ್ ಗೋಲ್ಡ್ ಆಗಿರ್ಬೋದು ಅಥವಾ ರ್ಯಾಡಿಶ್, ಈ ಥರದಲ್ಲೆಲ್ಲ ವಾಟರ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಸೊ ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಸೊ ಫ್ರೆಶ್ ಲೋಕಲ್ ಫುಡ್ ಆ್ಯಂಡ್ ಕುಕ್ಡ್ ಫ್ರೆಶ್ ಅಟ್ ಹೋಮ್ ರಾದರ್ ದೆನ್ ಸ್ಟೇಲ್ ಫುಡ್, ಇದೆಲ್ಲ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಫ್ಲೂಯಿಡ್ಸ್ ಆಸ್ ಮಚ್ ಆಸ್ ಪಾಸಿಬಲ್ ಫ್ಲೂಯಿಡ್ಸ್. ಓಕೆ. ಸೊ ಬೇಸಿಗೆಯಲ್ಲಿ ಆಹಾರ ಅಥವಾ ಫ್ರೂಟ್ಸ್ ಅಂತ ಬಂದಾಗ ಈಗ ಮಾರ್ಕೆಟಲ್ಲಿ ಜಾಸ್ತಿ ಸಿಗುವಂಥದ್ದು ವಾಟರ್ ಮೆಲನ್ ಒಂದು ಆದರೆ ಇನ್ನೊಂದು ಮಾವಿನ ಹಣ್ಣು. ಸೊ ಬೇಸಿಗೆ ಟೈಮಲ್ಲಿ ಮಾವಿನ ಹಣ್ಣು ಜಾಸ್ತಿ ತಿನ್ನಬಹುದಾ? ಇದು ಸೀಸನೇಬಲ್ ಫ್ರೂಟ್ ಅಲ್ವಾ ಅಂತ? ತಿನ್ಬೋದು, ಇಲ್ಲ ಅಂತಲ್ಲ. ಬಟ್ ಕೆಲವೊಂದು ಇದು ಏನು ಹೇಳ್ತೀವಿ ನಾವು, ಕಾಯಿಲೆಗಳಿರುವಂಥವರು, ಡಯಾಬಿಟಿಸ್ ಇರುವಂಥವರು, ವೆಯ್ಟ್ ಆಗಲೇ ಒಬಿಸಿಟಿ ಜೊತೆ ಪ್ರಾಬ್ಲಮ್, ಪೀಪಲ್ ಹು ಆರ್ ಆಲ್ರೆಡಿ ಓವರ್ ವೆಯ್ಟ್, ಇಂಥವರು ಸ್ವಲ್ಪ ಮಾಡ್ರೇಷನಲ್ಲಿ ತೊಗೊಳ್ಳೋದು ಒಳ್ಳೆಯದು. ಯಾಕಂದರೆ ಮ್ಯಾಂಗೋ ಇಸ್ ಒನ್ ಆಫ್ ದ ಫ್ರೂಟ್ಸ್, ಶುಗರ್ ಡೆಫಿನೆಟ್ಲಿ ರೈಸ್ ಆಗುತ್ತೆ. ಓಕೆ. ಸೊ ಅದರಿಂದ ನೀವು ಡಯಾಬಿಟಿಸ್ ಇರೋರು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಮಾಡ್ರೇಷನ್, ಯು ಹ್ಯಾವ್ ಟು ಟೇಕ್ ಇಟ್ ಇನ್ ಮಾಡ್ರೇಷನ್. ಓಕೆ. ಅದರ್ವೈಸ್ ಏನೂ ಪ್ರಾಬ್ಲಮ್ ಇಲ್ಲ, ತಗೋಬಹುದು. ಯಾಕಂತ ಹೇಳಿದ್ರೆ ನಾರ್ಮಲ್ ಆಗಿ ಆಡ್ ಭಾಷೆಯಲ್ಲಿ ಹೇಳ್ತಾರೆ ಮಾವಿನ ಹಣ್ಣು ತುಂಬಾ ಹೀಟು, ಜಾಸ್ತಿ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ. ಸೊ ನಿಜವಾಗಿಯೂ ಹೌದಾ ಡಾಕ್ಟರ್ ಇದು ಅಂತ? ಇದ್ರೆ ಆ ಥರ ಏನು ಇದಿಲ್ಲ, ಒಬ್ಜೆಕ್ಷನ್ ಇಲ್ಲ ಫಾರ್ ಪೀಪಲ್ ಹೂ ಹ್ಯಾವ್ ನೋ ಡಿಸೀಸಸ್. ಬಟ್ ಫಾರ್ ಪೀಪಲ್ ಹೂ ಹ್ಯಾವ್, ನಾನು ಹೇಳ್ದಂಗೆ ಡಯಾಬಿಟಿಸ್ ಆಗಲಿ ಅಥವಾ ಪೀಪಲ್ ಆರ್ ಆಲ್ರೆಡಿ ಓವರ್ ವೇಟ್, ಡೆಫಿನೆಟ್ಲಿ ಇಟ್ಸ್ ಹೈ ಕ್ಯಾಲರಿ ಫುಡ್ ಆ್ಯಂಡ್ ಶುಗರ್ಸ್ ಡೆಫಿನೆಟ್ಲಿ ರೇಸ್ ಆಗುತ್ತೆ ಇದರಿಂದ. ಓಕೆ. ಓಕೆ. ಸೊ ಇನ್ನು ಕೆಲವರು ಹೊರಗಡೆಯಿಂದ ಬಂದು ಸಡನ್ನಾಗಿ ರೂಮಿಗೆ ಬಂದಾಗ ಎ ಸಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವೇ ಆಫೀಸಲ್ಲಿ ಇರ್ತೀವಿ ಅಂದರೆ ಎಲ್ಲೋ ಮಧ್ಯಾಹ್ನ ಹೊರಗಡೆ ಹೋಗಿರ್ತೀವಿ, ಸಡನ್ನಾಗಿ ಬಂದು ಎ ಸಿಗೆ ಎಕ್ಸ್ಪೋಸ್ ಆಗ್ತೀವಿ. ಸೊ ಸಡನ್ನಾಗಿ ಹೀಟಿಂದ ಕೋಲ್ಡ್ಗೆ ಅಥವಾ ಸಡನ್ನಾಗಿ ಕೋಲ್ಡಿಂದ ಹೀಟಿಗೆ ಈ ಒಂದು ಬದಲಾವಣೆ ಏನಾದರೂ ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತಾ ಅಂತ? ಸೊ ಇದು ಎ ಸಿ ನಾವು ಬಳಸೋದ್ರಲ್ಲೂ ವಿ ಹ್ಯಾವ್ ಟು ಲುಕ್ ಅಟ್ ದ ಟೆಂಪ್ರೇಚರ್ಸ್, ಯಾವ ಟೆಂಪ್ರೇಚರ್ ನಾವು ಬಳಸ್ತಾ ಇದ್ದೀವಿ ಅಂತ. ನಾರ್ಮಲಾಗಿ ಒಂದು 24 ಇಂದ 26 ಅಥವಾ ಒಂದು 22 ಇಂದ 26 ಇಸ್ ಅ ಕಂಫರ್ಟಬಲ್ ಟೆಂಪ್ರೇಚರ್ ಟು ಕೀಪ್ ಯುವರ್ ಎ ಸಿ. ಸೊ ನೀವು ತೀವ್ರವಾಗಿ ಕಡಿಮೆ ಮಾಡಿದರೆ ಲೈಕ್ 19-16 ಡಿಗ್ರೀಸ್ ಈ ಥರ ಮಾಡಿದರೆ ಇಟ್ ಈಸ್ ಅ ಶಾಕ್ ಫಾರ್ ದ ಬಾಡಿ. ಸೊ ಇಟ್ ಈಸ್ ಬೆಟರ್ ನಾಟ್ ಟು ಯೂಸ್ ಟೆಂಪ್ರೇಚರ್ಸ್, ಅಷ್ಟು ಲೋ ಇರುವಂಥ ಟೆಂಪ್ರೇಚರ್ಸ್ ಬಳಸೋದು ಒಳ್ಳೆಯದಲ್ಲ. ನೀವು 24 ಇಂದ 26 ಯೂಸ್ ಮಾಡ್ತಾ ಇದ್ದೀರಿ ಎ ಸಿ ಅಂದರೆ ಯು ಕ್ಯಾನ್ ಟರ್ನ್ ಆನ್ ಫ್ಯಾನ್ ಆಲ್ಸೋ. So a room only that cold air will circulate little more. So you can use fan and AC together. Okay. ಒಟ್ಟಿಗೆ ಯೂಸ್ ಮಾಡಬಹುದು. But don't go to very low temperatures in AC, like below 19-18. So not really preferred. ಓಕೆ. ಆ್ಯಂಡ್ ನೀವು ಎರಡೇ ಕೇಳಿದ್ದು ಕೋಲ್ಡ್ ಇಂದ ಹಾಟಿಗೆ ಹೋದ್ರೆ ಪ್ರಾಬ್ಲಮ್ ಏನು ಅಂತ. ಸೊ ಎಕ್ಸ್ಟ್ರೀಮ್ ಒಂದು ವೆದರ್ ಇಂದ ಇನ್ನೊಂದು ವೆದರ್ಗೆ ಸಡನ್ ಆಗಿ ಶಿಫ್ಟ್ ಆಗುವಂಥದ್ದು, ಅದು ಚೇಂಜಸ್ ಆದರೆ ಪ್ರಾಬ್ಲಮ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ತುಂಬ ಕೋಲ್ಡ್ ಎನ್ವೈರ್ಮೆಂಟಲ್ಲಿ ಇದ್ದು ನೀವು ಸಡನ್ ಹೊರಗಡೆ ಬಿಸಿ ಇರುವಂಥ ಎನ್ವೈರ್ಮೆಂಟಿಗೆ ಹೋದಾಗ ಸೊ ಹಾರ್ಟ್ ರೇಟ್ ರೈಸ್ ಆಗುತ್ತೆ. ಬಿಕಾಸ್ ಅಗೇನ್ ಬಾಡಿ ಟ್ರೈಸ್ ಟು ಸ್ವೆಟ್ ಆ್ಯಂಡ್ ಅಡ್ಜಸ್ಟ್ ದ ಟೆಂಪ್ರೇಚರ್. ಸೊ ಹಂಗಿರುವಾಗ ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು, ಸುಸ್ತಾಗ್ಬೋದು, ಸಡನ್ಲಿ ಮೈಟ್ ಫೀಲ್ ಡಿಸಿ, ಈ ಥರ ಎಲ್ಲ ಇಶ್ಯೂಸ್ ಆಗ್ಬೋದು. ಸೊ ನೀವು ಟೆಂಪ್ರೇಚರ್ ತುಂಬ ತೀರಾ ಕಮ್ಮಿ ಇಲ್ಲದಿರೋವಂಥ ಟೆಂಪ್ರೇಚರ್ ಉಪಯೋಗಿಸಿದ್ರೆ ಯು ಕ್ಯಾನ್ ಸ್ಟಿಲ್ ಗೋ ಔಟ್ ಆ್ಯಂಡ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಮೇಜರ್ ಪ್ರಾಬ್ಲಮ್. ಓಕೆ. ಫ್ಯಾನ್ ಮತ್ತು ಎ ಸಿ ಎರಡು ಕಂಪೇರ್ ಮಾಡಿದಾಗ ಯಾವುದು ಬೆಸ್ಟ್ ಡಾಕ್ಟರ್? Both have got its advantages and disadvantages. If you look at AC, definitely cooling is much better. So it is probably preferred. But ಕೆಲವೊಂದು ಅಂದರೆ ಈಗ it takes away humidity. ಈಗ ಎ ಸಿ ಎನ್ವೈರ್ಮೆಂಟಲ್ಲಿ ಇರಬೇಕಾದ್ರೆ ಅದು ತೇವಾಂಶ ಏನಿರುತ್ತೆ ಏರಲ್ಲಿ ಅದನ್ನ ತೆಗೆದುಬಿಡುತ್ತೆ. ಸೊ ಅದರಿಂದ ಏರ್ವೇಸ್ ಡ್ರೈ ಆಗೋದು, ಕೋಲ್ಡ್ ಆಗುವಂಥದ್ದು, ಸೋರ್ ಥ್ರೋಟ್ ಅನ್ಸೋದು ಕೆಲವರಿಗೆ, ಇವೆಲ್ಲ ಕಾಮನ್ ಸಿಂಪ್ಟಮ್ಸ್. ಕೆಲವರಿಗೆ ಎ ಸಿಯಲ್ಲಿ ಇದ್ದು ಹೊರಗಡೆ ಬಂದು ನನಗೆ ಕೋಲ್ಡ್ ಆಗಿದೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಬಿಕಾಸ್ ಆಫ್ ದ ಚೇಂಜ್ ಇನ್ ದ internal environment. But of course power usage is more, 10 times more than fan in AC. But fan of course ಏನು ವೆದರ್ ಇರುತ್ತೋ ಹೀಟ್ ಇದ್ರೆ ಒಳಗಡೆ ಜಸ್ಟ್ ಹಾಟ್ ಏರೇ ಬರುತ್ತೆ ಅಂತ. ಯಾಕಂದರೆ ಕಾಮನ್ ಆಗಿ ಈಗ ವಿಲೇಜ್ ಸೈಡ್ ಹೋದಾಗ ಅವರು ಹೇಳ್ತಾರೆ, ಈಗ ನಾವು ಸಿಟಿಲಿ ಇದ್ದೀವಿ ಅಥವಾ ಎ ಸಿ ರೂಮಲ್ಲಿ ಇದ್ದೀವಿ ಅಂದ ತಕ್ಷಣ ಅಷ್ಟು ಎ ಸಿ ಒಳ್ಳೇದಲ್ಲ ನಮಗೆ ಅಂತ ಅಂದರೆ ಕಾಮನ್ ಆಗಿ ಹೇಳ್ತಾರೆ. ಬಟ್ ಅದನ್ನು ನಾವು ಮೆಡಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಹೇಗೆ ನಮ್ಮ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗಬೇಕಲ್ಲ. ಸೊ ಅದಕ್ಕೋಸ್ಕರ ಸೊ ಫಿಲ್ಟರ್ಸ್, ಈಗ ಎ ಸಿಯಲ್ಲಿ ಫಿಲ್ಟರ್ಸ್ ಇರುತ್ತೆ. ಸೊ ಫಿಲ್ಟರ್ಸ್ ಆರ್ ನಾಟ್ ಚೇಂಜ್ ಫ್ರೀಕ್ವೆಂಟ್ಲಿ. ಸೊ ಅದರಲ್ಲಿ ಡಸ್ಟ್ ಅಕ್ಯುಮುಲೇಟ್ ಆಗೋದು ಮತ್ತು ಅದರಿಂದ ಕೆಲವೊಂದು ಇನ್ಫೆಕ್ಷನ್ಸ್ ಬರೋದು. ಸೊ ಇಟ್ ಇಸ್ ಪಾಸಿಬಲ್, ದಟ್ ಕ್ಯಾನ್ ಹ್ಯಾಪನ್. ಸೊ ರೆಗ್ಯುಲರ್ ಆಗಿ ನಿಮ್ಮ ಎ ಸಿ ಕಂಡೀಷನ್ ಮಾಡಿಸ್ಕೋಬೇಕಾಗುತ್ತೆ. ಇಟ್ ಹ್ಯಾಸ್ ಟು ಬಿ
ಸರ್ವಿಸ್ಡ್ ಆಫನ್ ಸೊ ದಟ್ ಇಟ್ ಇಸ್ ವರ್ಕಿಂಗ್ ಇನ್ ಆಪ್ಟಿಮಲ್ ಕಂಡೀಷನ್ ಆ್ಯಂಡ್ ಇಟ್ ಇಸ್ ಕ್ಲೀನ್. ಇಲ್ಲಾಂದರೆ ಡಸ್ಟ್ ಪಾರ್ಟಿಕಲ್ಸು ಅದರಿಂದನೇ ಇನ್ಫೆಕ್ಷನ್. ಕೆಲವರಿಗೆ ಆಸ್ತಮಾ ಇರೋಂಥವ್ರಿಗೆ ಬರೀ ಒಂದು ಎಲರ್ಜೆನ್ಸಿಂದ ಕೂಡ ಟ್ರಿಗರ್ ಆಗ್ಬೋದು. ಅವ್ರದ್ದು ಅಟ್ಯಾಕ್, ಅಸ್ಮ್ಯಾಟಿಕ್ ಅಟ್ಯಾಕ್ ಅಂತ ಏನು ಹೇಳ್ತೀವಿ ಅದೇ ಟ್ರಿಗರ್ ಆಗ್ಬೋದು. ಸೊ ಅದರಿಂದ ಇಫ್ ಯು ಆರ್ ಯೂಸಿಂಗ್ AC ದೆನ್ ರೆಗ್ಯುಲರಿ ಸರ್ವಿಸ್ ಇಟ್. ಓಕೆ. ಸೊ BP ಪೇಷಂಟ್ ಸಮ್ಮರಲ್ಲಿ ಎಷ್ಟು ಕೇರ್ಫುಲ್ ಆಗಿರಬೇಕಾಗತ್ತೆ ಡಾಕ್ಟರ್? BP ಅಥವಾ ಡಯಾಬಿಟಿಸ್ ಈ ಥರ ಕಂಡೀಷನಲ್ಲಿರೋರು, ನೀವು ಆಗಲೇ ಹೇಳಿದ್ರಿ, ಸೊ ಡಯಾಬಿಟೀಸ್ ಇರೋರು ಕೇರ್ಫುಲ್ ಆಗಿರಬೇಕು, ಅಂದರೆ ಫುಡ್ ಇಂಟೇಕಲ್ಲೂ ಮಾವಿನ ಹಣ್ಣು ತಿನ್ನೋದ್ರಲ್ಲೂ ಕೇರ್ ಇರಬೇಕು ಅಂತ. ಈಗ ಎಕ್ಸ್ಟ್ರೀಮ್ ಏಜ್ ಕಂಡೀಷನ್ ಅಂತ ನೋಡಿದಾಗ ಈಗ ಸಣ್ಣ ಮಕ್ಕಳು ಹಾಗೇನೆ ದೊಡ್ಡವರು, ಇದು ಎರಡು ಏಜ್ ಗ್ರೂಪನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅದರ ಜೊತೆಗೆ ಈ ಥರ ಕಂಡೀಷನ್ಸ್ BP, ಶುಗರ್ ಅಥವಾ ಬೇರೆ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಹಾರ್ಟ್ ರಿಲೇಟೆಡ್ ಇರ್ಬೋದು, ಸೊ ಯಾವ ರೀತಿ ಕೇರ್ ತಗೋಬೇಕಾಗುತ್ತೆ ಅಂತ? ಸೊ ನಾವು ಆಗಲೇ ಮಾತಾಡಿದಂಗೆ ಹೀಟ್ ಎಕ್ಸಾಷನ್ ಮತ್ತು ಹೀಟ್ ಸ್ಟ್ರೋಕ್ ಬಗ್ಗೆ. ಈಗ ಯಾರ್ಯಾರಿಗೆ ಹೈಪರ್ ಟೆನ್ಷನ್ ಅಥವಾ ಡಯಾಬಿಟೀಸ್, ಹಾರ್ಟ್ ಡಿಸೀಸ್ ಆಗಲೇ ಇದೆಯೋ ಅವರಿಗೆ ಇನ್ನೂ ಹೆಚ್ಚು ಚಾನ್ಸಸ್, ಕಾಂಪ್ಲಿಕೇಶನ್ಸ್ ಆಗೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಯಾಕಂದರೆ ಆಗಲೇ ಒಂದು ದರ್ ಇಸ್ ಆಲ್ರೆಡಿ ಅ ಡಿಸೀಸ್, ಅಂದರೆ ಅದರಿಂದ ಆಗಲೇ ಆಪ್ಟಿಮಲ್ ಫಂಕ್ಷನಿಂಗ್ ಇರೋದಿಲ್ಲ ಬಾಡಿಯಲ್ಲಿ. ಸೊ ಅದ್ರ ಮೇಲೆ ನೀವು ಈ ಥರ ಸ್ಟ್ರೆಸ್ ಕೊಟ್ಟಾಗ, ಎನ್ವೈರನ್ಮೆಂಟಲ್ ಸ್ಟ್ರೆಸ್ ಬಂದಾಗ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಓಕೆ. ಸೊ ದೇ ಹ್ಯಾವ್ ಟು ಬಿ ಲಿಟಲ್ ಮೋರ್ ಕೇರ್ಫುಲ್. ಆ್ಯಂಡ್ ಚಿಕ್ಕ ಮಕ್ಕಳು, ವಯಸ್ಸಾದವ್ರಿಗೂ, ಯಾಕಂದರೆ ಇಬ್ಬರಿಗೂ ಹೀಟ್ ರೆಗ್ಯುಲೇಷನ್ ಅನ್ನೋದೇನಿರುತ್ತೆ ಅದು ಆಪ್ಟಿಮಲ್ ಆಗಿರೋದಿಲ್ಲ. ಸೊ ಓಲ್ಡ್ ಪೀಪಲ್ ಅವ್ರು ಸ್ವೆಟ್ ಆಗೋದೇ ಕಡಿಮೆ. ಸೊ ಅದರಿಂದ ಏನಾಗುತ್ತೆ, ಬಾಡಿ ಹೀಟ್ ಹೊರಗಡೆ ಹೋಗೋದಿಲ್ಲ, ಬಾಡಿ ಹೀಟ್ ಬೇಗ ರೈಸ್ ಆಗ್ಬೋದು, ಸ್ಕಿನ್ ಎಲ್ಲ ಡ್ರೈ, ಹೀಟ್ ಹಾಟ್ ಆಗ್ಬೋದು, ಟೆಂಪ್ರೇಚರ್ಸ್ ಬೇಗ ರೇಸ್ ಆಗ್ಬೋದು. ಸೊ ಓಲ್ಡರ್ ಪೀಪಲ್ಗೆ ಬೇಗ ಏನು ಡಿಸಿನೆಸ್ ಬರುವಂಥದ್ದು, ಕನ್ಫ್ಯೂಷನ್ ಬರುವಂಥದ್ದು, ಅಥವಾ ಬ್ರೈನ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗುತ್ತದೆ, ಇವೆಲ್ಲ ಚಾನ್ಸಸ್ ಹೆಚ್ಚಾಗಿರುತ್ತೆ ಓಲ್ಡ್ ಪೀಪಲಲ್ಲಿ. ಚಿಕ್ಕ ಮಕ್ಕಳಲ್ಲಿ ಸಹ, ಬಿಕಾಸ್ ದೇ ಕ್ಯಾನ್ ಇಂಡಿಕೇಟ್ ಅವರಿಗೆ ಬಾಯಾರಿಕೆ ಆಗ್ತಿದ್ಯಾ ಇಲ್ವಾ ಅವ್ರಿಗೆ ಹೇಳೋದು ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ. ಸೊ ಮಕ್ಕಳು ಇದು ತುಂಬ ಸಣ್ಣ ಮಕ್ಕಳಾದರೆ ಯು ಹ್ಯಾವ್ ಟು ವಾಚ್ ಔಟ್, ಅದೇ ಪಾಸಿಂಗ್ ಇನಫ್ ಯೂರಿನ್. ಸೊ ಡೈಪರ್ ವೆಟ್ ಆಗಿದೆಯಾ, ಇಫ್ ಯು ನಾಟ್ ಚೇಂಜ್ ಡೈಪರ್ ಇನ್ 6 to 8 hours, ಅದು ವೆಟ್ಟೆ ಆಗಿಲ್ಲ ಅಂದರೆ ದೆನ್ ಯು ನೋ ಡೆಫಿನೆಟ್ಲಿ ದಟ್ ಬೇಬಿ ಇಸ್ ಡಿಹೈಡ್ರೇಟೆಡ್. ಓಕೆ ಓಕೆ. ಸೊ ಈ ಇರಿಟೇಬಲ್ ಆಗ್ಬೋದು ಮಕ್ಕಳು. ಸೊ ಈ ಟೈಮಲ್ಲಿ ವಯಸ್ಸಾದವರು ಹಾಗೇನೆ ಮಕ್ಕಳು ಎರಡು ಎಕ್ಸ್ಟ್ರೀಮ್ ಕಂಡೀಷನ್ ಅವ್ರನ್ನ ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗತ್ತೆ ಅಂತ. ಸೊ ಯೂಶಲಿ ನಿಮಗೆ ಗೊತ್ತಿರೋ ಹಾಗೆ ಡಾಕ್ಟರ್, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಈ ಒಂದು ಸಮ್ಮರ್ ಟೈಮಲ್ಲಿ ಜನರು ಮಾಡುವಂಥ ಕಾಮನ್ ಮಿಸ್ಟೇಕ್ಸ್ ಯಾವುದು, ಅಥವಾ ಅವ್ರು ಅಂದುಕೊಂಡಿರುವಂಥ ವಿಚಾರಗಳು ಯಾವುದು ತಪ್ಪಿರಬಹುದು? ಸೊ ಅದ್ರ ಬಗ್ಗೆ ಹೇಳೋದಾದರೆ. ಓಕೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಫಸ್ಟ್ ತೊಗೊಳ್ತೀನಿ. ಸೊ ಅದರಲ್ಲಿ ಬಿಟ್ವೀನ್ 10 to 4 ಹೆಚ್ಚಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವಂಥದ್ದು. ಸ್ಮಾಲ್ ಜಾಬ್ಸ್ ಲೈಕ್ ಡೆಸ್ಕ್ ಜಾಬ್ಸ್ ಅಥವಾ ಆಫೀಸ್ ಜಾಬ್ಸ್ ಅದು ಪರವಾಗಿಲ್ಲ, ಬಟ್ ಹೊರಗಡೆ ಹೋಗಿ ಕೆಲಸ ಮಾಡುವಂಥದ್ದು, ಹೆವಿ ಫಿಸಿಕಲ್ ಲೇಬರ್ ಅಂಥದ್ದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಹೈಡ್ರೇಷನ್ ಇಂಪಾರ್ಟೆಂಟ್ ನಿಜ, ಆದರೆ ಯಾವ ಥರ ನೀವು ಫ್ಲೂಯಿಡ್ ಸೇವಿಸ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಕೂಲ್ ಡ್ರಿಂಕ್ಸ್ ಆರ್ ನಾಟ್ ಹೆಲ್ದಿ. ಸೊ ಎನಿ ಸಾಫ್ಟ್ ಡ್ರಿಂಕ್ಸ್ ಅಥವಾ ಕೂಲ್ ಡ್ರಿಂಕ್ಸ್ ಅನ್ನು ಹೇಳ್ತೀವಿ, ಅದು ಹೆಲ್ದಿ ಇರೋದಿಲ್ಲ. ಅದರಲ್ಲಿ ಎಂಪ್ಟಿ ಕ್ಯಾಲರೀಸ್, ಅದರಲ್ಲಿ ಏನಿರಲ್ಲ, ಯಾವ ಥರ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ, ಇಟ್ಸ್ ಓನ್ಲಿ ಶುಗರ್ ಮೋಸ್ಟ್ಲಿ ಆ್ಯಂಡ್ ವಾಟರ್. ಸೊ ಯು ಹ್ಯಾವ್ ಟು ಮೇಕ್ ಶೂರ್. ಅಷ್ಟೇ ಅಲ್ಲ, ಅದರಲ್ಲಿ ಫಾಸ್ಫರಿಕ್ ಆ್ಯಸಿಡ್ ಅನ್ನೋದು ಜಾಸ್ತಿ ಇರುತ್ತೆ. ಓಕೆ. ಸೊ ಫಾಸ್ಫರಿಕ್ ಆ್ಯಸಿಡ್ ಕ್ಯಾನ್ ಬಿ ಡೇಂಜರಸ್. So it can be dangerous to your bones, because people who take it on long term ಅವ್ರಿಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗ್ಬೋದು. ಓಕೆ ಓಕೆ. ಸೊ ಅದು ಬೋನ್ಸ್ನ ವೀಕ್ ಮಾಡುತ್ತೆ. ಮತ್ತು ಇಟ್ ಕ್ಯಾನ್ ಆಲ್ಸೋ, ಸಮ್ ಪೀಪಲ್ ಆಲ್ಸೋ ಹ್ಯಾವ್ ಟೆಂಡೆನ್ಸಿ ಫಾರ್ ಕಿಡ್ನಿ ಸ್ಟೋನ್ಸ್, ಅಂಥವ್ರಿಗೆ ಹೆಚ್ಚಿಗೆ ಕೂಲ್ ಡ್ರಿಂಕ್ಸ್ ತೊಗೊಳೋದ್ರಿಂದ ಪ್ರಾಬ್ಲಮ್ ಆಗ್ಬೋದು. ಸೊ ಆ್ಯಂಡ್ ಆಲ್ಸೋ ಪೀಪಲ್ ವಿತ್ ಡಯಾಬಿಟೀಸ್ ಡೆಫಿನೆಟ್ಲಿ ಅದು ಅಡ್ವೈಸ್ಡ್ ಅಲ್ಲ. ಸೊ ಅದ್ರಲ್ಲಿ ನಾನು ಹೇಳ್ದಂಗೆ ಶುಗರ್ ಕಂಟೆಂಟ್ ಜಾಸ್ತಿ ಇದೆ, ಸೊ ಇಟ್ ಇಸ್ ನಾಟ್ ಅಡ್ವೈಸ್ಡ್. ಆ್ಯಂಡ್ ಆಲ್ಸೋ ಪೀಪಲ್ ಹೂ ಆರ್ ಓವರ್ ವೇಟ್, ಸುಮ್ಮನೆ ಅದು ಇಟ್ ಜಸ್ಟ್ ಆ್ಯಡ್ಸ್ ಆನ್ ಎಂಪ್ಟಿ ಕ್ಯಾಲರೀಸ್. ಸೊ ನೀವು ಚೂಸ್ ಮಾಡುವಂಥ ಇದು ಪಾನೀಯಗಳೇನಿರುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಎಳ್ಳೀರಾಗಿರ್ಬೋದು, ಬಟರ್ ಮಿಲ್ಕ್, ಇವೆಲ್ಲ ಒಳ್ಳೆಯದು. ನಿಂಬು ಪಾನೀಯಗಳು. ಸೊ ಸಾಧಾರಣವಾಗಿ ಹಣ್ಣಿನ ರಸ, ಸಕ್ಕರೆ ಹಾಕದೆ ಮಾಡುವಂಥ ಹಣ್ಣಿನ ರಸ, ಇವೆಲ್ಲ ಒಳ್ಳೆಯದು. ಓಕೆ ಓಕೆ. ಡಾಕ್ಟರ್, ಫೈನಲ್ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತಾರೆ? ಬಿಕಾಸ್ ಎಲ್ಲ ಟಿಪ್ಸನ್ನು ಹೇಳಿದ್ದೀರಾ ಹೇಗೆ ಹೆಲ್ದಿ ಆಗಿರಬೇಕು ಅಂತ. ಸೊ ನಿಮ್ಮ ಕಡೆಯಿಂದ ಏನಾದರೂ ಫೈನಲ್ ಆಗಿ ಟಿಪ್ಸ್ ಏನಾದರೂ ಇದು ಅಂತ ಹೇಳಿದ್ರೆ? ಸೊ ಸಮ್ಮರಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ ಸ್ಟೇ ಹೈಡ್ರೇಟೆಡ್, ದಟ್ ಇಸ್ ಕೀ. ನಂಬರ್ 1. ನಂಬರ್ 2, ನಿಮ್ಮ ಬಾಡಿ ತುಂಬಾ ಸೈನ್ಸ್ ಕೊಡುತ್ತೆ. ಮುಂಚೆನೇ ನೀವು ತುಂಬ ಸಿಕ್ಕಾಗೋಕ್ಕೆ ಮುಂಚೆನೇ ಬಾಡಿ ನಿಮಗೆ ಸೂಚನೆಗಳು ಕೊಡುತ್ತೆ. ಅದನ್ನು ನಾವು ವಿ ಹ್ಯಾವ್ ಟು ಗಮನಿಸಬೇಕು. ಅದನ್ನು ಗಮನಿಸಿ ಅದ್ರ ಪ್ರಕಾರ ನಾವು ಇವತ್ತೇನು ಮಾತಾಡಿದ್ದೀವಿ, ಯಾವ ಟಿಪ್ಸ್ ಕೊಟ್ಟಿದ್ದೀವಿ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಮೂರನೇದಾಗಿ ಊಟ ಮತ್ತು ನೀರು ಎರಡೂ ಇಂಪಾರ್ಟೆಂಟು. ಯಾವ ಥರ ನೀವು ಆಹಾರಗಳನ್ನ ಸೆಲೆಕ್ಟ್ ಮಾಡ್ಕೋತೀರಾ ಅದ್ರ ಬಗ್ಗೆ ನೀವು ಹುಷಾರಾಗಿರಬೇಕು. ಆ್ಯಂಡ್ ಯಾವ ಥರದ್ದು ಪಾನೀಯಗಳು ಸೇವಿಸ್ತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗಿರಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು 10 to 4 ಆದಷ್ಟು ಲಿಮಿಟ್ ಮಾಡಿ. ಏನೇ ಇದ್ದರೂ ನಂತರ ಮಾಡ್ಬೋದು. ಮಾಡಲೇಬೇಕಂದ್ರೆ 10 to 4. ಇಫ್ ಯು ಹ್ಯಾವ್ ಟು ಗೋ ಔಟ್, ಹೊರಗಡೆ ಹೋಗಲೇಬೇಕಂದ್ರೆ ಅಂಬ್ರೆಲಾ ಯೂಸ್ ಮಾಡೋದು, ಸನ್ಸ್ಕ್ರೀನ್ ಯೂಸ್ ಮಾಡೋದು, ಇವೆಲ್ಲ ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಯಾವ ಥರ ಕ್ಲೋದಿಂಗ್ ಹಾಕೋತೀರಾ ಅದು ಕೂಡ ಇಂಪಾರ್ಟೆಂಟ್. ನಾವು ಹೇಳೋದು ನ್ಯಾಚುರಲ್ ಫೈಬರ್ಸ್ ಉಪಯೋಗಿಸಿ, ಕಾಟನ್
ಲಿನಿನ್ ಈ ಥರ ಸಿಂಥೆಟಿಕ್ ಫೈಬರ್ಸ್ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕಂದರೆ ಇದರಿಂದ ಹೊರಗಡೆ ಬಾಡಿಯಿಂದ ಹೀಟ್ ಡಿಸಿಪೇಟ್. ಡಾರ್ಕ್ ಕಲರ್ ಹಾಕಬಾರ್ದು, ಸ್ಪೆಷಲಿ ಬ್ಲ್ಯಾಕ್ ಹಾಕಬಾರ್ದು ಅಂತ ಹೇಳ್ತಾರೆ. ಬ್ಲ್ಯಾಕ್ ಅಬ್ಸಾರ್ಬ್ ಆಗುತ್ತೆ ಲೈಟ್ನ ಮತ್ತು ಹೀಟ್ನ ಅಬ್ಸಾರ್ಬ್ ಮಾಡುತ್ತೆ. ಆದಷ್ಟು ಲೈಟ್ ಕ್ಲೋತ್ಸು, ಲೂಸ್ ಕ್ಲೋತ್ಸ್, ನ್ಯಾಚುರಲ್ ಫ್ಯಾಬ್ರಿಕ್ಸ್ ಯೂಸ್ ಮಾಡೋದು ಒಳ್ಳೆಯದು. ಸೊ ಅದು ಅಂದರೆ ಬಾಡಿಗೆ ಅಷ್ಟು ಹೀಟನ್ನು ಕೊಡೋದಿಲ್ಲ ಅಂತಾನೆ, ಅಂದರೆ ಲೈಟ್ ಕಲರ್ಸ್ ಎಲ್ಲ ಡಿಸಿಪೇಟ್ ಆಗುತ್ತೆ. ಲೈಟ್ ಕಲರ್ಸ್ ಇಟ್ ಹೆಲ್ಪ್ಸ್ ಹೀಟ್ ಡಿಸಿಪೇಟ್, ಅಂದರೆ ಹೊರಗಡೆ ಹೋಗುತ್ತೆ ಬಾಡಿಯಿಂದ. ಡಾರ್ಕ್ ಕಲರ್ಸ್ ಆದರೆ ಅಬ್ಸಾರ್ಬ್ ಆಗುತ್ತೆ, ನಿಮ್ಮ ಬಾಡಿ ಒಳಗಡೆ ಉಳ್ಕೊಳ್ಳುತ್ತೆ. ಸೊ ಆದಷ್ಟು ಅದನ್ನ ಕಮ್ಮಿ ಮಾಡಬೇಕು. ಓಕೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಯುವರ್ ಆನಿಮಲ್ಸ್ ಆ್ಯಂಡ್ ಯುವರ್ ಪೆಟ್ಸ್, ಬಿಕಾಸ್ ದೇ ಆಲ್ಸೋ ಆರ್ ಇನ್ ದ ಸೇಮ್ ಸಿಚುಯೇಷನ್. ಆದರೆ ಬರ್ಡ್ಸ್ಗೆ ನೀರಿಡಿ, ಆ್ಯನಿಮಲ್ಸ್ಗೆ ನೀರು ಕೊಡಿ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವೆಲ್ಲ ನೋಡ್ಕೋಬೇಕು. ಎಸ್ ಅದು ಕೂಡ ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ರೀಸೆಂಟಾಗಿ ನಾನು ಕೆಲವೊಂದಿಷ್ಟು ಮೀಡಿಯಾಗಳಲ್ಲಿ ನೋಡಿದೆ. ಸೊ ಜಾನುವಾರುಗಳಂತ ಹೇಳಿದ್ರೆ ದನಗಳಾಗಿರ್ಬೋದು ಅಥವಾ ನಾಯಿಗಳು ಅಥವಾ ಪಕ್ಷಿಗಳು ನೀರಿಲ್ಲದೆ ಆಗಿರ್ಬೋದು, ಹೀಟ್ ಸ್ಟ್ರೋಕ್ ಆಗಿ ಡೆತ್ ಆಗಿರುವಂತಹ ಅದೆಷ್ಟೋ ಕೇಸಸ್ಗಳನ್ನ ನೋಡಿದ್ದೀವಿ. ಬಿಕಾಸ್ ನಾವಾದರೆ ಎಕ್ಸ್ಪ್ರೆಸ್ ಮಾಡ್ಕೋತೀವಿ, ಬಟ್ ಅವುಗಳಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಮ್ಮ ಹೆಲ್ತಿನ ಜೊತೆಗೆ ಮೂಕ ಪ್ರಾಣಿಗಳ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕು ಅನ್ನೋದನ್ನು ನೀವು ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಾವು ಸಮ್ಮರ್ ಟೈಮಲ್ಲಿ ನಮ್ಮ ಹೆಲ್ತನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಾವು ಸಮ್ಮರ್ ಟೈಮಲ್ಲಿ ನಮ್ಮ ಹೆಲ್ತನ್ನು ಕಾಪಾಡ್ಕೋಬೇಕಾಗತ್ತೆ, ಹೈಡ್ರೇಷನ್ ಎಷ್ಟು ಮುಖ್ಯ ಆಗುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.